श्रीगुरुभ्यो नमः। हरिः ओम्। नारायणाय परिपूर्णगुणर्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमि न्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। अन्तेषु रेमिरे धीराः न ते मध्येषु रेमिरे अन्तःप्राप्तिं सुखं प्राहुः दुःखम् ಅಂತರಮಂತಯೋಃ। ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರು ಜ್ಞಾನಿಗಳ ಜೀವನದ ರೀತಿ, ಜೀವನದಲ್ಲಿ ಅವರು ಯಾವುದರ ಮೇಲೆ ವಿಶೇಷವಾಗಿ ಒತ್ತು ಕೊಟ್ಟು ತಮ್ಮ ಜೀವನವನ್ನು ಸಾಗಿಸ್ತಾರೆ ಇದರ ಬಗ್ಗೆ ಹೇಳುವಾಗ ಅಂತೇಷು ರೇಮಿರೆ ಧೀರಾಃ ನತೇ ಮಧ್ಯೇಷು ರೇಮಿರೆ. ಇದನ್ನು ನೋಡಿದರೆ ಮೇಲ್ನೋಟಕ್ಕೆ ಸರಿಯಾದ ಅರ್ಥ ಗೊತ್ತಾಗೋದಿಲ್ಲ. ಅಂತಗಳಲ್ಲಿ ಆನಂದ ಪಡ್ತಾರೆ, ಮಧ್ಯದಲ್ಲಿ ಆನಂದ ಪಡೋದಿಲ್ಲ ಅಂತ ಸಾಮಾನ್ಯ ಅರ್ಥ. ಕೆಲವರು ಹಾಗೆ ಹೇಳೋದುಂಟು. ನಿಮ್ಮ ಜೀವನದಲ್ಲಿ ಆನಂದದ ಕ್ಷಣಗಳು ಯಾವುವು ಅಂತ ಕೇಳಿದರೆ ಪ್ರಾಯಃ ರಾಮದೇವರ, ವೆಂಕಟೇಶ ದೇವರ, ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಮಾಡುವಾಗ ಪರಮಾನಂದವಾಗ್ತದೆ, ಅದು ಆನಂದದ ಕ್ಷಣಗಳು ಅಂತ ಅವರು ಉತ್ತರ ಹೇಳಬಹುದೋ ಏನೋ. ಅಥವಾ ಭಗವಂತನ ಮಹಿಮೆಗಳನ್ನು ಭಕ್ತಿಯಿಂದ ಕೇಳುವಾಗ ಆನಂದವಾಗ್ತದೆ, ಅದನ್ನು ಆನಂದದ ಕ್ಷಣಗಳು ಅಂತ ಅವರು ಗುರುತಿಸ್ತಾರೋ ಅಂತ ಆಲೋಚಿಸ್ತಾ ಇದ್ದರೆ ಕೆಲವರು ಕೊಡೋ ಉತ್ತರ ಏನು ಅಂದರೆ, ಪ್ರವಚನ ಮುಕ್ತಾಯದ ಹಂತದಲ್ಲಿ ಬರ್ತದಲ್ಲ, ಆಗ ಬಹಳ ಆನಂದವಾಗ್ತದೆ. ಗುರುಗಳು ಪುಸ್ತಕವನ್ನು ಮುಚ್ಚುವುದಕ್ಕೆ ಕೈ ಎತ್ತಿದರು ಅಂದರೆ ಆಗ ಆಗೋ ಆನಂದ ಇನ್ನು ಯಾವತ್ತಿಗೂ ಆಗೋದಿಲ್ಲ ಅಂತಾರೆ. ಅಂತೇಷು ರೇಮಿರೇ ಧೀರಾಃ. ಯಾವುದೇ ಒಂದು ಸತ್ಕಾರ್ಯದ ಕೊನೆ ಆಗತ್ತೆ, ಪ್ರವಚನ ಮುಗೀತಾ ಇದೆ, ಪಾಠ ಮುಗೀತಾ ಇದೆ, ದೇವರ ಪೂಜೆ ಮುಕ್ತಾಯಕ್ಕೆ ಬಂತು, ಆಯಿತು ಇನ್ನೇನು ಊಟಕ್ಕೆ ಹಾಕ್ತಾರೆ, ಸಂತೋಷ. ಹೀಗರ್ಥವ. ಅಂತೇಷು ರೇಮಿರೆ ಧೀರಾಃ ನತೇ ಮಧ್ಯೇಷು ರೇಮಿರೆ.
ಇದು ಧೀರರ ಲಕ್ಷಣ ಅಲ್ಲ, ಇದು ಅಧೀರರ, ಅಜ್ಞಾನಿಗಳ ವಾರ್ತೆ ಅದು. ಜ್ಞಾನಿಗಳ, ಧೀರರ ವಾರ್ತೆ ಏನು? ಅಂಥದಲ್ಲಿ ಆನಂದ ಪಡುವುದು ಅನ್ನುವುದಕ್ಕೆ ಅರ್ಥ ಏನು? ಅದಕ್ಕೆ ಶಾಸ್ತ್ರಕಾರರು ತಿಳಿಸಿಕೊಡುವ ಮಾತು ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಪುರುಷಾರ್ಥಗಳು 4. ಈ 4 ಪುರುಷಾರ್ಥಗಳಲ್ಲಿ ಮೊದಲಿನಿಂದ ಎಣಿಸಿದರೆ ಮೋಕ್ಷ ಕೊನೆಯದು, ಕೊನೆಯಿಂದ ಎಣಿಸಿದರೆ ಧರ್ಮ ಕೊನೆಯದು. ಮೋಕ್ಷ, ಕಾಮ, ಅರ್ಥ, ಧರ್ಮ. ಧರ್ಮವೂ ಕೊನೆಯದು. ಅಥವಾ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬುದಾಗಿ ಪರಿಗಣನೆ ಮಾಡಿದರೆ ಮೋಕ್ಷ ಕೊನೆಯದು. ಅಂತ ಅಂದರೆ ಧರ್ಮ ಮತ್ತು ಮೋಕ್ಷಗಳು ಅಂತ ಅರ್ಥ. ಅಂತೇಷು ರೇಮಿರೇ ಧೀರಾಹ. ಪುರುಷಾರ್ಥಗಳು 4 ಅಂತ ಹೇಳಿದ್ದು ನಿಜ. ಆದರೆ ಅರ್ಥಕಾಮಗಳನ್ನು ಪುರುಷಾರ್ಥ ಅಂತ ತಿಳಿದು ಅವುಗಳ ಬೆನ್ನು ಹತ್ತುವವರು ಸಾಮಾನ್ಯರು. ಯಾರು ಜ್ಞಾನಿಗಳು, ಭಗವಂತನ ಕೃಪೆಗೆ ಪಾತ್ರರು, ಜ್ಞಾನದ ರುಚಿ ಕಂಡವರು. ಬಹಳ ವ್ಯತ್ಯಾಸ ಇದೆ. ಜ್ಞಾನ ಇರೋದು ಬೇರೆ, ಜ್ಞಾನದಲ್ಲಿ ರುಚಿ ಕಾಣೋದು ಬೇರೆ. ಜ್ಞಾನ ಸಾಕಷ್ಟು ಇರ್ತದೆ ಅನೇಕ ಜನರಿಗೆ, ಅದರ ಬಗ್ಗೆ ಆಸಕ್ತಿ ಇರೋದಿಲ್ಲ, ರುಚಿ ಇಲ್ಲ, ಇನ್ಫಾರ್ಮೇಷನ್ ಅಷ್ಟೇ. ಭಾಗವತದ ಕಥೆಯೆಲ್ಲ ಗೊತ್ತು, ಕಂಠಪಾಠ. ಮಹಾಭಾರತದ ಕಥೆಯೆಲ್ಲ ಕಂಠಪಾಠ. ರಾಮಾಯಣ ಏನು ಕೇಳ್ತಿರೋ ಅದು. ಎಲ್ಲ ಋಷಿಗಳ, ಮುನಿಗಳ, ಯತಿಗಳ, ದಾಸರ ಕಥೆಗಳನ್ನೆಲ್ಲ ಗಂಟೆಗಟ್ಟಲೆ ಬೇಕು ಅಂದರೆ ಉಪನ್ಯಾಸ ಮಾಡಲಿಕ್ಕೆ ಬರ್ತದೆ. ನೀವು ರಸಪ್ರಶ್ನೆ ಕಾರ್ಯಕ್ರಮ ಇಟ್ಟರೆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವುದಕ್ಕೆ ಸಿದ್ಧ. ಬಹಳ ಸ್ತುತ್ಯವಾದದ್ದು, ಅಭಿನಂದನೀಯವಾದದ್ದು. ಅವುಗಳ ತಿಳುವಳಿಕೆ, ದೊಡ್ಡವರ ಚರಿತ್ರೆಯನ್ನು ತಿಳಿಯೋದೇ ಒಂದು ದೊಡ್ಡ ಭಾಗ್ಯ, 2 ಮಾತಿಲ್ಲ. ಆದರೆ ಇಷ್ಟಕ್ಕೆ ಸಾಲದು. ಅದು ನನಗೆ ಗೊತ್ತಿದೆ ಅಂತ ಮಾತ್ರ ಅಹಂಕಾರ ಇದ್ದರೆ ಏನು ಪ್ರಯೋಜನ? ಅದು ಗೊತ್ತಿರಬೇಕು, ಆ ಕಥೆಯಲ್ಲಿ ರುಚಿ ಇರಬೇಕು, ಜ್ಞಾನದಲ್ಲಿ ಒಂದು ಆಸಕ್ತಿ ಇರಬೇಕು, ಅಲ್ಲಿರುವ ಆದರ್ಶಗಳನ್ನು ಜೀವನದಲ್ಲಿ ರೂಢಿಸಿಕೊಳ್ಳುವಂತಹ ಪ್ರವೃತ್ತಿ ಇರಬೇಕು. ಅವರ ಮಹಿಮೆಯನ್ನು ಕೇಳುವಾಗಲೇ ಮನಸ್ಸು ತುಂಬಿ ಬರಬೇಕು, ಭಾವಪೂರ್ಣವಾಗಬೇಕು ಮನಸ್ಸು. ಆ ಅವಸ್ಥೆಯನ್ನು ನಾವು ಮುಟ್ಟಿದಾಗ ನಾವು ಧೀರರು ಅಂತಾಗ್ತೇವೆ. ಧೀಮಂತರು ಬೇರೆ, ಧೀರರು ಬೇರೆ. ಜ್ಞಾನ ಬಂದ ಮಾತ್ರಕ್ಕೆ ನಾವು ಧೀಮಂತರಾಗಬಹುದು. ಆದರೆ ಧೀರರು ಅಂತ ಅನಿಸಿಕೊಳ್ಳಬೇಕಾದರೆ ಧೀ, ಜ್ಞಾನದಲ್ಲಿ ರತಿ ನಮಗಿರಬೇಕು. ಜ್ಞಾನದಲ್ಲಿ ಆಸಕ್ತಿ ಇದ್ದಾಗ ಕೃಷ್ಣನ ಕಥೆ ಕೇಳುವಾಗ ಕಣ್ಣಲ್ಲಿ ನೀರು ಬರಬೇಕು. ಬರಲೇಬೇಕು ಅಂತ ನಿಯಮ ಇಲ್ಲ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಮುಖ ಅರಳಬೇಕು. ಮುಖ ಪ್ರಸಾದಾದ್ಯಾರ್ಢ್ಯಾಚ್ಚ ಭಕ್ತಿರ್ಜ್ಞೇಯಾನ ಚಾನ್ಯತಃ. ಕೆಲವರಿಗೆ ಕಣ್ಣೀರು ಬರಬಹುದು, ಬರದೇ ಇರಬಹುದು, ಮಾತು ಬೇರೆ. ಆದರೆ ಕಣ್ಣೀರು ಬರುವ ವ್ಯಕ್ತಿಯಲ್ಲಿ ಯಾವ ತರಹದ ಮನಸ್ಸಿನ ಆರ್ದ್ರತೆ ಇದೆ, ಪಕ್ವತೆ ಇದೆ, ಆ ತರಹದ ಪಕ್ವತೆ ಕಣ್ಣೀರು ಬರದಿದ್ದರೂ ಪರವಾಗಿಲ್ಲ, ಮನುಷ್ಯನಿಗೆ ಇರಬೇಕು. ಆಗ ಕಥೆ ಕೇಳಿದ್ದು ಸಾರ್ಥಕ. ತನ್ನ ಮಗ ಅಂತಾದರೆ ಅವನು ತೊದಲು ನುಡಿ ಏನೋ ಮಾತನಾಡಿದರೂ ಅದನ್ನು ಎಷ್ಟು ಸಂತೋಷದಿಂದ ಕೇಳ್ತಾನೆ. ತನ್ನ ಮಗ ಮಾತಾಡಲಿಕ್ಕೆ ಬರೋದಿಲ್ಲ, ಏನೋ ಹೇಳ್ತಾನೆ. ಅವನಾಡಿದ ಮಾತುಗಳಿಗೆಲ್ಲ ಇವನು ವ್ಯಾಖ್ಯಾನ ಮಾಡ್ತಾನೆ. ಆ ಪಾಂಡಿತ್ಯವನ್ನು, ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಉಪಯೋಗಿಸಿದರೆ ಇವನಿಗೆ ಇದೇ ಶರೀರದಲ್ಲಿ ಮೋಕ್ಷವಾಗ್ತಿತ್ತು. ಆ ಮಗು ತೊದಲು ನುಡಿಯನ್ನು ಮಾತನಾಡಿದಾಗ ತನ್ನ ಗೆಳೆಯಂದಿರಿಗೆ, ತನ್ನ ಅಕ್ಕಪಕ್ಕದವರಿಗೆ ಕರೆದು ನನ್ನ ಮಗು ಹೀಗೆ ಮಾತಾಡಿದೆ, ಅದಕ್ಕೆ ಹೀಗೆ ಅರ್ಥ ಅಂತ ಪಾಂಡಿತ್ಯ ಇದ್ದರೆ, ತನಗೇನೋ ಸ್ವಲ್ಪ ಶಬ್ದ ಭಂಡಾರ ಇದ್ದರೆ, ಸಾಹಿತ್ಯದ ಪರಿಚಯ ಇದ್ದರೆ ಏನೇನೋ ವ್ಯಾಖ್ಯಾನ ಮಾಡ್ತಾ ಆನಂದ ಪಡ್ತಾನೆ. ತನ್ನ ಮಗ ಅನ್ನೋ ಒಂದೇ ಕಾರಣಕ್ಕೆ. ಯಾವುದೋ ಜನ್ಮದ ಸಂಬಂಧ,
ಇನ್ನು ಮುಂದೆ ಅವನ್ಯಾರು ನಾವ್ಯಾರು ಅನ್ನುವ ಎಚ್ಚರ ಇಲ್ಲದೆ ಹೀಗೇ ನಾನು ತಂದೆ ಅವನು ಮಗನೇ ಆಗಿರ್ತಾನೆ ಅನ್ನುವ ಭ್ರಮೆಯಲ್ಲಿ ಅವನನ್ನು ಅಷ್ಟಾಗಿ ಪ್ರೀತಿಸಿ ಅವನಾಡುವ ಮಾತುಗಳನ್ನು ಅಷ್ಟಾಗಿ ಬಣ್ಣಿಸಿ ಹಿರಿಹಿಗ್ಗುವ ಈ ಮಾನವನಿಗೆ ಕೃಷ್ಣ ಮಾತನಾಡಿದ ಕಥೆಗಳನ್ನು ಪುರಾಣದಲ್ಲಿ ಹೇಳಿದರೆ ಆನಂದವೇ ಆಗೋದಿಲ್ಲ, ಸುಮ್ಮನೆ ಕೂತಿರ್ತಾನಷ್ಟೆ. ಕೃಷ್ಣನ ಒಂದೊಂದು ಮಾತುಗಳು ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಬಂಧು, ನಮ್ಮ ಬಳಗ, ನನಗೆ ದೇಹ ಕೊಟ್ಟವ, ಪ್ರತಿಕ್ಷಣ ನನ್ನ ಉಸಿರಾಟ ಮಾಡಿಸುವವ, ಅಂತಹ ಅನಂತ ಉಪಕಾರ ಮಾಡುವ ಭಗವಂತನ ಒಂದೊಂದು ನುಡಿಗಳಿವು ಎಷ್ಟು ಪ್ರೀತಿಯಿಂದ ಅದನ್ನು ಕಾಣಬೇಕು. ಆ ತರಹದ ಪ್ರೀತಿ ಮತ್ತು ವಿಶ್ವಾಸ, ನಂಬಿಕೆ, ಹೇಳಿದ್ದು ಸತ್ಯ, ಅತ್ರೋಕ್ತಂ ಸತ್ಯಂ ಅನೇನ ಮಮ ಪ್ರಯೋಜನಂ, ಇಲ್ಲಿ ಹೇಳಿದ್ದು ನಿಜ, ಈ ರೀತಿ ನಾನು ಬದುಕಿದರೆ ನನಗೆ ಫಲ ಸಿಗತ್ತೆ, ನನ್ನ ಉದ್ಧಾರವಾಗ್ತದೆ ಅನ್ನುವ ಶ್ರದ್ಧೆ ಜೊತೆಗೆ ಪ್ರೀತಿ. ಇದು ನಿಮ್ಮ ಅನುಭವಕ್ಕೆ ಬರುತ್ತೋ ಇಲ್ಲೋ ಹೇಳಿ. ಒಂದೇ ಸುದ್ದಿ 4 ಜನ ಮಕ್ಕಳು ಬಂದು ಓಡೋಡಿ ನಿಮ್ಮ ಮುಂದೆ ಹೇಳ್ಬೋದು, ಆದರೆ ಉಳಿದ 3 ಜನ ಹೇಳಿದ್ದು ನಿಮ್ಮ ಮನಸ್ಸಿಗೆ ಅಷ್ಟು ಪ್ರೀತಿಯನ್ನು ತಂದುಕೊಟ್ಟಿರೋದಿಲ್ಲ. ಇನ್ಫಾರ್ಮೇಷನ್ ಸಮಾನವಾಗಿ ಬರುತ್ತೆ, ಎಲ್ಲರೂ ಒಂದೇ ಸುದ್ದಿಯನ್ನು ಹೇಳ್ತಾರೆ. ನಿಮ್ಮ ಮಗು ಆಡುವಾಗ ಮಾತ್ರ ಅದನ್ನು ಪ್ರೀತಿಯಿಂದ ತಬ್ಬಿಕೊಂಡು 10 ಬಾರಿ ಹೇಳು, ಇನ್ನೊಂದು ಸಲ ಹೇಳು ಅಂತ ಅದೇ ಸುದ್ದಿಯನ್ನು ಕೇಳ್ತೀರಿ. ಯಾಕೆಂದರೆ ಅಲ್ಲಿ ಪ್ರೀತಿ ಇದೆ. ಯಾಕೆ ಈ ಪ್ರೀತಿ ಭಗವಂತನಲ್ಲಿಲ್ಲ? ಇವನು ಉಪಕಾರ ಮಾಡುವ ವ್ಯಕ್ತಿ ಅಲ್ಲ ಮಗ, ಮಾಡಿಸಿಕೊಳ್ಳುವ ವ್ಯಕ್ತಿ. ಆದರೂ ಅವನ ಮೇಲೆ ಪ್ರೀತಿ. ಅವನು ಉಪಕಾರವನ್ನು ಮುಂದೆ ಮಾಡ್ತಾನೋ ಮಾಡೋದಿಲ್ವೋ, ಅಪಕಾರ ಮಾಡಿದರೂ ಆಶ್ಚರ್ಯವೇನಲ್ಲ. ಇಷ್ಟಿದ್ದರೂ ಅವನ ಮೇಲೆ ನಿರ್ವ್ಯಾಜವಾದ ಪ್ರೀತಿಯ ಧಾರೆಯನ್ನು ಸುರಿಸುವ ಮಾನವರು ಎಂದಿಗೂ ನಮಗೆ ಅಪಕಾರ ಮಾಡದೆ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ, ನಮಗೆ ಇಷ್ಟವಾದದ್ದನ್ನೇ ಮಾಡುವುದಕ್ಕೆ ಕಟಿಬದ್ಧನಾಗಿ ನಿಂತ ಭಗವಂತನಲ್ಲಿ, ಅವನ ಮಾತುಗಳಲ್ಲಿ, ಅವನ ತಿಳುವಳಿಕೆಯಲ್ಲಿ, ಅವನ ಕಥೆಯಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂತಾದರೆ ಅದು ಎಂತಹ ಮೌಢ್ಯ, ಎಂತಹ ಕೃತಜ್ಞತೆ, ಎಂತಹ ಅವಿವೇಕ. ಹೀಗಾಗಿ ನಾವು ಧೀಮಂತರಾಗಿ ಮೆರೆಯುವುದು ಮಾತ್ರ ಅಲ್ಲ, ಧೀರರಾಗಬೇಕು. ಧೀರರಾದರೆ ಜ್ಞಾನದಲ್ಲಿ ರುಚಿ ಕಂಡರೆ ಇನ್ಯಾವುದರಲ್ಲಿಯೂ ರುಚಿ ಇರೋದಿಲ್ಲ. ಆಗ ಹಣದ ಬಗ್ಗೆ ಇರುವ ರುಚಿ ಹೋಗುತ್ತೆ. ಕಾಮ್ಯವಾದ ಬೇರೆ ಬೇರೆ ವಿಷಯಗಳ ಭೋಗ ಮಾಡಬೇಕು, ಉಪಭೋಗ ಮಾಡಬೇಕು ಅಂತನ್ನುವ ಅಪೇಕ್ಷೆಗಳು ದೂರ ಆಗ್ತವೆ. ಹೀಗಾಗಿ ಧೀರರು ಅರ್ಥ, ಕಾಮ ಇವುಗಳಲ್ಲಿ ಆಸಕ್ತರಾಗೋದಿಲ್ಲ. ಅವರು ಕೇವಲ ಧರ್ಮ ಹಾಗೂ ಮೋಕ್ಷ ಇವುಗಳಲ್ಲಿ ಆಸಕ್ತರಾಗ್ತಾರೆ. ಒಬ್ಬ ದೊಡ್ಡ ವಿದ್ವಾಂಸ ಭಾಗವತವನ್ನು ಅಧ್ಯಯನ ಮಾಡಿಕೊಂಡು ರಾಜರ ಹತ್ತಿರ ಹೋದೆನಂತೆ. ನಾನು ಭಾಗವತವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದೇನೆ, ಒಂದು ಸ್ವಲ್ಪ ಏನಾದರೂ ಹಣ ಕೊಡಿ, ಉಪಜೀವನಕ್ಕೆ ಬಹಳ ತೊಂದರೆಯಾಗಿದೆ ಅಂತ. ಆಯಿತು, ಮತ್ತೆ ಬಾ ಅಂತ ಹೇಳಿ ಕಳಿಸಿದ. ಇವನು ಅಂದ್ಕೊಂಡ ರಾಜ ಏನೋ ದೊಡ್ಡ ಉದಾರ ಅಂತ ಜಗತ್ತಿನಲ್ಲಿ ಪ್ರಸಿದ್ಧಿ ಇದೆ, ಇಷ್ಟಿದ್ರೂ ಹೀಗಂತಾನೆ ಅಂದರೆ ಕೊಡಬಾರದು ಅಂತ ಇವನ ಅಪೇಕ್ಷೆ ಇಲ್ಲ, ನನ್ನಲ್ಲಿ ಇನ್ನೂ ತಯಾರಿ ಬೇಕು ಅಂತ ಅಪೇಕ್ಷೆ ಇರಬಹುದು. ಸರಿ, ಮತ್ತೆ ಹೋದ. ಭಾಗವತವನ್ನು ಸುಮ್ಮನೆ ಪುಸ್ತಕ ನೋಡಿ ನಾನು ಹೇಳೋದಲ್ಲ, ಕಂಠಪಾಠ ಮಾಡಿಕೊಂಡು ಬರ್ತೇನೆ ಎಂದ. ಎಷ್ಟು ವರ್ಷ ತೆಗೆದುಕೊಂಡೋ ಗೊತ್ತಿಲ್ಲ ಪಾಪ, 18,000 ಶ್ಲೋಕಗಳು. ಮತ್ತೆ ಬಂದ. ಆಗಿನ ಕಾಲಕ್ಕೆ ದಾರಿದ್ರ್ಯ ಬಹಳ. ರಾಜ ಮತ್ತೆ ಕಳಿಸಿದ, ನೋಡೋಣ ಮತ್ತೆ ಬಾ ಅಂದ. ಇವನಂದ ಇನ್ನೇನು ಮಾಡೋದು ಅಂದ. ನೋಡಿದರೂ ಕಡಿಮೆ ಎಂದ, ನೋಡಿ ಹೇಳೋದು ಕಷ್ಟನೇ, ಕಂಠಪಾಠ ಮಾಡಿದರೆ ಅದು ಬೇಡ ಅಂದ. ಸರಿ, ಹಾಗಾದರೆ ಟೀಕಾ ಟಿಪ್ಪಣಿಗಳನ್ನು ಇಟ್ಟುಕೊಂಡು ವಿಶೇಷ ಕೃಷಿ ಮಾಡಬೇಕು ಅಂತ ರಾಜರ ಅಭಿಪ್ರಾಯ ಇರಬಹುದು ಅಂತ ಮತ್ತೆ ವಿಶೇಷವಾಗಿ ಕೃಷಿ ಮಾಡಿದ. ಆಮೇಲೆ ಬರಲೇ ಇಲ್ಲ. ರಾಜನಿಗೆ ಆಲೋಚನೆ ಆಯಿತು, ಪಾಪ ಅವನು ಬಹಳ ಕಷ್ಟಪಟ್ಟ, ಎಷ್ಟೋ ದಿವಸ ಆಯಿತು, ತಿರುಗಿ ಬರಲೇ ಇಲ್ವಲ್ಲ, ಯಾಕೆ ಬರಲಿಲ್ಲ ಅಂತ. ನೋಡಿ, ಇಷ್ಟೊತ್ತು ಕೇಳಿದಿರಲ್ಲ ಉಪನ್ಯಾಸದಲ್ಲಿ, ಲಕ್ಷ್ಮಿಯನ್ನು ಬೆನ್ನು ಹತ್ತಿ ಹೋದರೆ ಲಕ್ಷ್ಮಿ ಇವನನ್ನು ಬಿಟ್ಟು ಹೋಯಿತು ಅಂತ. ಹಾಗೆ
ಇವನು ಲಕ್ಷ್ಮಿಯನ್ನು ಬೆನ್ನು ಹತ್ತಿ ಓಡಾಡ್ತಾ ಇದ್ದ. ಸಿಗಲೇ ಇಲ್ಲ ಇವನಿಗೆ ಸಂಪತ್ತು. ಬೇಡ ನನಗೆ ಅಂತ ತಣ್ಣಗೆ ಮನೆಯಲ್ಲಿ ಕೂತ. ಲಕ್ಷ್ಮಿಯೇ ಬೆನ್ನು ಹತ್ತಿ ಮನೆಗೆ ಬಂತು. ರಾಜರೇ ತಮ್ಮ ಭಟರನ್ನು ಕೊಟ್ಟು ಕಳಿಸಿದರು. ಯಾಕೆ ಬಂದಿಲ್ಲ ಅವನು, ಮನೆಗೆ ಹೋಗಿ ನೋಡಿಕೊಂಡು ಬಾ ಅಂತ. ಇವನು ಶಾಂತವಾಗಿ ಭಗವಂತನ ಎದುರಿಗೆ ಧ್ಯಾನ ಮಾಡುತ್ತಾ ಭಾಗವತದ ಚಿಂತನದಲ್ಲಿ ಇದ್ದಾನೆ. ರಾಜರು ಅಪ್ಪಣೆ ಮಾಡಿದ್ದಾರೆ, ಬರಬೇಕಂತೆ. ತಾವು ಭಾಗವತವನ್ನು ಅಧ್ಯಯನ ಮಾಡಿದ್ದೀರಿ, ತಮಗೆ ವಿಶೇಷ ಪುರಸ್ಕಾರ ಇಟ್ಟುಕೊಂಡಿದ್ದಾರೆ ಅಂತ. ಬರೋದಿಲ್ಲ ಅಂತ ಹೇಳಿದರು. ಯಾಕೆ, ನೀವೇ 2 ಬಾರಿ ಬಂದು ಅಷ್ಟು ದೂರ ನಡೆದು ಬಂದು ಈಗ ನಿಮ್ಮ ಮನೆಯವರೆಗೆ ಬಂದು ನಾವು ಆಮಂತ್ರಣ ಕೊಟ್ಟರು ಬರೋದಿಲ್ಲ ಅಂತೀರಲ್ಲ. ನಿಮಗೇನಾದರೂ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋಗಬೇಕಾ, ರಥದಲ್ಲಿ ಕರೆದುಕೊಂಡು ಹೋಗಬೇಕಾ, ಏನು ಬೇಕೋ ಹೇಳಿ, ಎಲ್ಲ ಮರ್ಯಾದೆಗಳನ್ನು ಮಾಡ್ತೀವಿ. ಯಾವುದೂ ಬೇಡ, ನಿಮ್ಮ ಸಹವಾಸವೇ ಬೇಡ ಅಂತ. ಯಾಕೆ, ಭಾಗವತವನ್ನು ಅಲ್ಲಿ ಹೇಳಿದ ವಿಷಯಗಳನ್ನು ಬರೀ ಇನ್ಫಾರ್ಮೇಷನ್ ಅಂತ ತೆಗೆದುಕೊಂಡಿದ್ದ ಅವನು. ಇಷ್ಟು ದಿವಸ ಅಲ್ಲಿ ಬರುವ ಶ್ಲೋಕಗಳನ್ನು ಪಾಠ ಮಾಡಿದ, ಸುಮ್ಮನೆ ಅರ್ಥಗಳನ್ನು ತಿಳಿದುಕೊಂಡು ಕಥೆ ಅಂತ ಓದ್ತಾ ಇದ್ದ. ಅಲ್ಲಿ ಬರುವ ಮಾತುಗಳೆಲ್ಲವೂ ಕೂಡ ನಮ್ಮ ಉದ್ಧಾರಕ್ಕಾಗಿವೆ, ನಮಗೆ ಮಾರ್ಗದರ್ಶಕವಾಗಿವೆ, ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳೋದಕ್ಕಾಗಿ ಹೇಳಿದ ಮಾತುಗಳವು. ಅವುಗಳನ್ನು ನಾನು ಮೆಲುಕು ಹಾಕಿ ಅದನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಯಾವಾಗ ಭಾಗವತವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ಒಂದೊಂದು ಶ್ಲೋಕಗಳು ಅವನಿಗೆ ಬೇರೆ ಬೇರೆ ರೀತಿಯ ವಿವೇಕಗಳನ್ನು ನೀಡುತ್ತಾ ಹೊರಟಿವೆ. ಆಗ ಅವನಿಗೆ ಕಂಡ ಶ್ಲೋಕ, ಚಿರಾಣಿ ಕಿಂ ಪಥಿನ ಸಂತಿ ದಿಶಂತಿ ಭಿಕ್ಷಾಂ ನೈವಾಂಘ್ರಿಪಾಃ ಪರಭೃತಃ ಸರಿತೋಪ್ಯಶುಷ್ಯನ್ ವೃದ್ಧಾ ಗುಹಾಃ ಕಿಮವಧೂತ ಸಹೃನ್ನ ಕೃಷ್ಣಃ ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ಬದುಕುವುದಕ್ಕೆ ಬೇಕಾದಷ್ಟು ದಾರಿಗಳಿವೆ. ಬಟ್ಟೆ ಬೇಕಲ್ಲ, ಹರಕು ಬಟ್ಟೆಗಳನ್ನು ಉಡದೆ ಸಾಕು ಅಂತ ಮನೆಯ ಬಾಗಿಲಿಗೆ ಹಾಕಿರ್ತಾರೆ, ಗೋಡೆಗಳ ಮೇಲೆ ಎಸೆದಿರ್ತಾರೆ. ಶ್ರೀಮಂತರು ಅದನ್ನು ತೆಗೆದುಕೊಂಡು ಬದುಕಿದರೆ ಸಾಕು. ಅದಕ್ಕಾಗಿ ನಾವ್ಯಾಕೆ ಕಷ್ಟಪಟ್ಟು ಹಣ ಗಳಿಸಿ ಬಟ್ಟೆ ಖರೀದಿ ಮಾಡಬೇಕು? ಹೊಟ್ಟೆಗೆ ಬೇಕು. ಭಿಕ್ಷೆ ಕೇಳಿದರೆ ಯಾರಾದರೂ ಭಿಕ್ಷೆ ಹಾಕ್ತಾರೆ. 10 ಜನರಲ್ಲಿ ಒಬ್ಬರು ಹಾಕಿದರೆ ಸಾಕು. ನನ್ನ ಹೊಟ್ಟೆಗೆ ಒಬ್ಬರು ಕೊಟ್ಟರು ಸಾಕು, ಇಬ್ಬರು ಕೊಟ್ಟರು ಸಾಕು. ಎಲ್ಲರೂ ಕೊಡ್ತಾರೆ ಅಂತಿಲ್ಲ, ಬೇಕೂ ಆಗಿಲ್ಲ. ಎಲ್ಲರೂ ಕೊಟ್ಟರೆ ನನಗೆ ತಡೆಯುವುದೂ ಇಲ್ಲ. 4 ಜನರು ಔದಾರ್ಯ ಇದ್ದವರು ಸಿಗೋದಿಲ್ವೇ ಜಗತ್ತಿನಲ್ಲಿ? ಸಿಕ್ಕೇ ಸಿಗ್ತಾರೆ. ಬಹುರತ್ನ ವಸುಂಧರ ಜಗತ್ತಿನಲ್ಲಿದ್ದಾರೆ ಅಂತಹ ಸಾತ್ವಿಕರು ಇವತ್ತಿಗೂ ಕೂಡ. ಹಾಗಾದರೆ ಹೊಟ್ಟೆಗಾಗಿ ಚಿಂತೆ ಇಲ್ಲ, ಭಿಕ್ಷೆ ಬೇಡೋಣ. ವಾಸಕ್ಕೆ ಬೇಕಾದಷ್ಟು ಗುಹೆಗಳಿವೆ, ಹೋಗಿ ವಾಸ ಮಾಡಿದರಾಯಿತು. ಗುಹೆಗಳಲ್ಲಿ ಹುಲಿ, ಸಿಂಹ, ಕರಡಿ, ಹಾವು, ಚೇಳು, ಭಯ, ಕಿಮವಧೂತ ಸುಹೃನ್ನ ಕೃಷ್ಣ ಎಲ್ಲವನ್ನು ಬಿಟ್ಟು ಭಗವಂತನನ್ನೇ ಶರಣು ಬಂದವರು ಯಾರೋ ಅಂಥವರಿಗೆ ಭಗವಂತ ಎಂದಿಗೂ ಕೈ ಬಿಡುವುದಿಲ್ಲ. ಕಥಂ ತಾಂಸ್ತ್ಯಕ್ತುಮುತ್ಸಹೆ ಅಂತಾನೆ ಅಂಬರೀಷನ ಕಥೆಯಲ್ಲಿ ಭಗವಂತ ಹೇಳುವಾಗ, ಪುತ್ರಾನ್ ದಾರಾನ್ ಎಲ್ಲರನ್ನೂ ಪರಿತ್ಯಾಗ ಮಾಡಿ, ಪ್ರಾಣಾನ್ ವಿತ್ತಮಿದಂ ಪರಂ ತ್ಯಕ್ತ್ವಾ ಮಾಂ ಶರಣಂ ಯಾತಾಹ ಕಥಂ ತಾನ್ ತ್ಯಕ್ತುಮುತ್ಸಹೆ. ಹೆಂಡತಿ ಬೇಡ, ಮಕ್ಕಳು ಬೇಡ, ಮನೆ ಬೇಡ, ಎಲ್ಲದಕ್ಕಿಂತಲೂ ಬೇಕಾದದ್ದು ಹಣ. ತಾನು ಹೆಣ ಆಗೋ ಸಂದರ್ಭ ಬಂದರೂ ಹಣದ ಮೇಲಿನ ದೃಷ್ಟಿ ಇನ್ನೂ ಹೋಗಿರೋದಿಲ್ಲ. ಕೊನೆಗೂ ಹಣವನ್ನೇ ಸ್ಮರಣೆ ಮಾಡ್ತಾ ಹೆಣ ಆಗ್ತಾನೆ. ಇಷ್ಟು ಪ್ರೀತಿಯ ಹಣವನ್ನು ಬಿಟ್ಟು ಬಂದವರು ಅವಧೂತರು, ವಿರಕ್ತರು, ತ್ಯಾಗಿಗಳು. ಇಂತಹ ತ್ಯಾಗಿಗಳಾಗಿ ನನ್ನ ಪಾದವನ್ನೇ ನಂಬಿ ಬಂದವರನ್ನು ನಾನೆಂದಾದರೂ ಕೈ ಬಿಡೋದಕ್ಕೆ ಸಾಧ್ಯವಿದೆಯೇ? ಸಾಧ್ಯವಿಲ್ಲ ಅಂತ ಕೃಷ್ಣ ಪ್ರತಿಜ್ಞೆ ಮಾಡಿದ್ದಾನೆ. ನಮೇ ಭಕ್ತ ಪ್ರಣಶ್ಯತೆ ಅಂತ. ಹೀಗಿರುವಾಗ ಯಾವ ಹುಲಿ, ಯಾವ ಚೇಳು, ಯಾವ ಕರಡಿ ಏನು ಮಾಡುತ್ತೆ? ಪ್ರಹ್ಲಾದರಾಜರು ಅಥವಾ ಧ್ರುವರಾಜರು 5 ವರ್ಷದ ಬಾಲಕ ತಪಸ್ಸಿಗೆ ಹೋಗುವಾಗ ಯಾವ ಸೆಕ್ಯೂರಿಟಿ ಇತ್ತು? ನೋಡಿದರೆ ರಾಜನ ಮಗ, ಉತ್ತಾನಪಾದ ರಾಜನ ಮಗ. ಆದರೆ ರಾಜನ ಪ್ರೀತಿಯಿಂದ ಹೊರಟವನಲ್ಲ, ರಾಜನಿಂದ ತಳ್ಳಿಸಿಕೊಂಡು ಹೊರಟವ. ಹಾಗಾದರೆ ಅವನಿಗೆ ಯಾವ ಸೆಕ್ಯೂರಿಟಿಯೂ ಇರಲಿಲ್ಲ, ಅಂಗರಕ್ಷಕರಿಲ್ಲ. 5 ವರ್ಷದ ಬಾಲಕ, ಘೋರಾರಣ್ಯ, ಭೂತ ಪ್ರೇತ ಪಿಶಾಚಗಳು
ಹುಲಿ, ಸಿಂಹ, ಹಾವು, ಚೇಳು ಎಲ್ಲ ರೀತಿಯ ಕ್ರೂರ ಹಿಂಸ್ರವಾದಂತಹ ಪಶುಗಳು, ಪ್ರಾಣಿಗಳು, ಪಕ್ಷಿಗಳು, ಭೂತಪ್ರೇತಾದಿಗಳು ಪೀಡೆ ಕೊಟ್ಟಿವೆ. ಆದರೆ ನಿಶ್ಚಿಂತವಾಗಿದ್ದ, ಸುಖವಾಗಿದ್ದ, ಆನಂದವಾಗಿದ್ದ. ಒಂದೊಂದು ತರಹದ ಹಿಂಸ್ರವಾದ ಪಶು ಪಕ್ಷಿ ಪ್ರಾಣಿಗಳಿಂದ ಪೀಡೆಯಾದಾಗಲೂ ಪುಟಕ್ಕೆಟ್ಟ ಬಂಗಾರದಂತೆ ಇವನ ತಪಸ್ಸು ಇನ್ನಷ್ಟು ಮೆರೀತಾ ಇದೆ. ಅದಕ್ಕೊಂದು ಮೆರಗು. ಅವರೆಲ್ಲ ದೇವತೆಗಳೇ ಆ ರೂಪದಲ್ಲಿ ಬಂದು ವಿಘ್ನವನ್ನು ತೋರಿಸಿ ಇವನ ಕೀರ್ತಿಯನ್ನು ಬೆಳೆಸಿದ್ದಾರೆ ಇವನ ಮೇಲಿನ ಕೃಪೆಯಿಂದ. ಭಗವಂತನನ್ನು ನಂಬಿದವರಿಗೆ ಯಾವುದು, ಅದರರ್ಥ ದೇವತೆಗಳು ಅಸಮರ್ಥರು ಅಂತಲ್ಲ, ಇವನಿಗೆ ಕೀರ್ತಿಯನ್ನು ಕೊಟ್ಟಿದ್ದಾರೆ. ದೇವರನ್ನು ನಂಬಿದಂತಹ ವ್ಯಕ್ತಿಗೆ ಎಂಥದೇ ಕಷ್ಟ ಬಂದರೂ ಕೂಡ ಅದನ್ನು ಭಗವಂತ ಪರಿಹಾರ ಮಾಡುತ್ತಾನೆ. ಹುಲಿ ಇಲಿಯಾಗುವುದು. ದಾಸರು ಹೇಳುತ್ತಾರೆ, ಎಲ್ಲಿಯೂ ಭಯಗಳು ಹರಿಯ ಭಕುತರಿಗೆ ಇಲ್ಲ. ಈ ತರಹದ ಅತ್ಯದ್ಭುತವಾದಂತಹ ಭಗವಂತನ ಭಕ್ತರ ಮಹಿಮೆ ಇದೆ. ಇದನ್ನು ನಾವು ಧ್ರುವರಾಜರ ಕಥೆಯಲ್ಲಿ ಕೇಳ್ತೇವಲ್ಲ. ಹಾಗಾದರೆ ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್, ಹಣದಿಂದ ಉನ್ಮತ್ತರಾದ ವ್ಯಕ್ತಿಗಳು ಯಾರಿದ್ದಾರೆ ಅಂಥವರಿಗೆ ಹೋಗಿ ಕೈ ಚಾಚಿ ಅವರೆದುರಿಗೆ ಬೇಡುವಂತಹ ಪರಿಸ್ಥಿತಿ ನನಗೇನಿದೆ, ಯಾಕೆ ನಾನು ಬೇಡಬೇಕು, ನಾನು ಬೇಡೋದಿಲ್ಲ ಅಲ್ಲ. ಆಗ ರಾಜರಿಗೆ ಈ ಭಟರು ಹೋಗಿ ಸುದ್ದಿ ಹೇಳುತ್ತಾರೆ. ರಾಜ ಕಾಲ್ನಡಿಗೆಯಿಂದ ನಡೆಯುತ್ತಾ ಧಾವಿಸಿ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಸ್ವಾಮಿ, ಈಗ ನೀವು ಧೀರರಾಗಿದ್ದೀರಿ, ಇದು ನನಗೆ ಬೇಕಾಗಿತ್ತು. ನನ್ನ ದೇಶದಲ್ಲಿ ಇಂತಹ ಅವಧೂತರಿದ್ದರೆ ಸಾಕು, ನನ್ನ ದೇಶಕ್ಕೆ ಕ್ಷೇಮ ಇದೆ, ಸುಭಿಕ್ಷೆ ಇದೆ. ವಿದ್ಯೆಯನ್ನು ಮಾರಿಕೊಳ್ಳುವವರು ಬೇಡ, ವಿದ್ಯೋಪಜೀವನ ಮಾಡುವವರು ಬೇಡ, ವಿದ್ಯೆಯಲ್ಲಿ ಆಸಕ್ತಿ ಇದ್ದವರು, ವಿದ್ಯೆಯ ರುಚಿ ಕಂಡವರು ನನಗೆ ಬೇಕು. ಆ ರುಚಿ ನಿಮ್ಮಲ್ಲಿದೆ. ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದಂತೆ ಬಲಮೂಡಿ ಶಂಖ ಕೈಯಲ್ಲಿ ಸಿಕ್ಕಾಗ ಸುಣ್ಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಬ್ಬ ಎಸೆದ, ಮಾರಿದರೆ ಹಣ ಬರ್ತದೆ ಅಂತ ಒಬ್ಬ ಮಾರಿದ. ಅವನು ಮಧ್ಯಮ. ಮನೆಗೆ ತಂದು ರಾಜ ಪೂಜೆಯನ್ನು ಮಾಡಿ ಅನರ್ಘ್ಯವಾದ ಸಂಪತ್ತನ್ನೇ ಪಡೆದ ಅಂತ. ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಕೆಲಸಕ್ಕೆ ಬರೋದಿಲ್ಲ ಅಂತ ಬಿಟ್ಟವರು ಅಧಮರು, ಹೊಟ್ಟೆಗಾಗಿ ಬೆಳೆಸಿದರೆ ಮಧ್ಯಮರು. ಅದು ನಮಗೆ ಮೋಕ್ಷ ಸಾಧನ ಅಂತ ಅದನ್ನು ಅಧ್ಯಯನ ಮಾಡಿ ಅದರಲ್ಲಿ ಆಸಕ್ತಿಯನ್ನು ವಹಿಸಿ ಅದರಲ್ಲಿಯೇ ಮುಳುಗಿ ಆನಂದಪಟ್ಟರೆ, ಧೀರರಾದರೆ ಅವರು ಉತ್ತಮರಾದವರು ಎಂಬುದಾಗಿ ಶ್ರೀಮದಾಚಾರ್ಯರ ಶಾಸ್ತ್ರಗಳ ಬಗ್ಗೆ ಪದ್ಮನಾಭ ತೀರ್ಥರು, ಶೋಭನ ಭಟ್ಟರು ವರ್ಣನೆಯನ್ನು ಮಾಡಿದ್ದನ್ನು ನಾರಾಯಣ ಪಂಡಿತಾಚಾರ್ಯರು ಹೇಳುತ್ತಾರೆ. ಆ ರೀತಿ ಭಗವಂತನ ಕಥೆಗಳಲ್ಲಿ ಆಸಕ್ತಿ ಇರಬೇಕು, ಅದರಲ್ಲಿ ಮುಳುಗಬೇಕು, ಅದನ್ನು ಮಾರಿಕೊಳ್ಳುವುದಲ್ಲ, ಅದರಿಂದ ಉಪಜೀವನ ಮಾಡುವುದಲ್ಲ. ಇಂತಹ ಜ್ಞಾನಿಗಳು ತಾವು ಇದ್ದೀರಿ, ಸಾಕು, ನೀನು ಕೊಟ್ಟದ್ದು ನನಗೇನು ಬೇಡ ಅಂದರೆ ಅವರು ಕೊಡೋದಕ್ಕೆ ಬಂದೇ ಇಲ್ಲ, ನಿಮ್ಮ ದರ್ಶನಕ್ಕೆ ಬಂದಿದ್ದೇನೆ. ನಮ್ಮಂಥವರಿಂದ ನೀವು ಬದುಕೇ ಇಲ್ಲ, ನೀವು ದೇವರಿಂದ ಬದುಕಿದ್ದೀರಿ, ನಿಮ್ಮ ದರ್ಶನದಿಂದ ನಾವು ಸುರಕ್ಷಿತರಾಗಿರ್ತೇವೆ ಅಂತ ರಾಜರು ತಿಳಿಸಿದರು ಎಂಬ ಮಾತನ್ನು ನಾವು ಕೇಳ್ತೇವೆ. ಆ ರೀತಿಯ ವ್ಯಕ್ತಿತ್ವ ಇದು ಧೀರರ ವ್ಯಕ್ತಿತ್ವ. ಅವರು ಅಂತೇಷು ರೇಮಿರೇ ಧೀರಾಹ ನತೇ ಮಧ್ಯೇಶು ರೇಮಿರೆ. ಅರ್ಥಕ್ಕಾಗಿ ಮೊದಲು ಪರದಾಟ ಮಾಡಿದ ವ್ಯಕ್ತಿ ನಂತರ ಧೀರನಾದ ಮೇಲೆ, ಜ್ಞಾನದ ರುಚಿ ಕಂಡ ಮೇಲೆ, ಶಾಸ್ತ್ರದಲ್ಲಿ ಆಸಕ್ತಿ ಅವನಿಗೆ ಬೆಳೆದ ಮೇಲೆ ನತೇ ಮಧ್ಯೇಶು ರೇಮಿಡೆ. ಬೇಡ ಈ ಅರ್ಥ, ಬೇಡ ಈ ಕಾಮ್ಯವಾದ ವಿಷಯಗಳ ಭೋಗ ಅಂತ ಅದಕ್ಕೆ ತಿಲಾಂಜಲಿಯನ್ನು ಇಟ್ಟು ಧರ್ಮದಲ್ಲಿ ಆಸಕ್ತನಾದ. ನಾವು ಶಾಸ್ತ್ರಗಳನ್ನು ಓದಬೇಕು, ಅದರಲ್ಲಿ ರುಚಿ ಕಾಣಬೇಕು ಅನ್ನುವ ದೃಷ್ಟಿಯಲ್ಲಿ ಆಸಕ್ತರಾಗಿ ಅದರಲ್ಲಿ ಮುಳುಗಬೇಕು. ಪುಣ್ಯ ಸಂಪಾದನೆ ಒಂದು, ಹರಿವಾಯುಗುರುಗಳ ಸೇವೆಯನ್ನು ಮಾಡಿ, ಮಹಾತ್ಮರ ಸೇವೆಯನ್ನು ಮಾಡಿ, ಇದಕ್ಕಾಗಿ ಪುಣ್ಯವನ್ನೂ ಪಡೆಯಬೇಕು. ಆಸಕ್ತಿ ಅಂದರೆ ಏನು? ಗಟ್ಟಿಯಾಗಿ ನಾವು ಪುಸ್ತಕವನ್ನು ಅಪ್ಪಿಕೊಳ್ಳೋದ? ಏನು ಆಸಕ್ತಿ ಅಂದರೆ ಏನು ಅನ್ನೋದೇ ಗೊತ್ತಾಗೋದಿಲ್ಲ ಎಷ್ಟೋ ದಿವಸ.
ಅದಕ್ಕೆ ಬೇರೆ ಏನಿಲ್ಲ. ನೈಷಾಮತಿಸ್ತಾವದುರುಕ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ಮಹಾತ್ಮರ ಸೇವೆಯೊಂದೇ ಇದಕ್ಕೆ ದಾರಿ. ದೊಡ್ಡವರ ಸೇವೆಯನ್ನು ಮಾಡಬೇಕು, ಅವರ ಪಾದಧೂಳಿಯನ್ನು ಶಿರಸಾಧಾರಣ ಮಾಡಬೇಕು, ಅವರ ಉಪದೇಶವನ್ನು ಕೇಳಬೇಕು, ಅವರ ವಚನವನ್ನು ಪರಿಪಾಲನೆ ಮಾಡಬೇಕು, ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ ಸಾದರದಿ ಗುರುಕರುಣ ತಾಪಡೆದ ಬಳಿಕ. ಭಗವಂತನ ಕಾರುಣ್ಯ ನಮ್ಮ ಮೇಲೆ ಆದರೆ, ಗುರುಗಳ ಕಾರುಣ್ಯ ನಮ್ಮ ಮೇಲೆ ಇದ್ದರೆ ಆಗ ನಮಗ ಸಾಧನದ ದಾರಿ ತೋರುವುದಕ್ಕೆ ಸಾಧ್ಯ ಇದೆ. ಆ ರೀತಿ ಸಾಧನದ ದಾರಿಯನ್ನು ನಾವು ಕಂಡುಕೊಂಡು ಭಗವಂತನಲ್ಲಿ, ಭಗವದ್ಭಕ್ತರಲ್ಲಿ ಭಕ್ತಿ ಬರಲಿ, ಶಾಸ್ತ್ರದಲ್ಲಿ ಆಸಕ್ತಿ ಬರಲಿ ಅಂತ ನಮ್ಮ ಎಲ್ಲ ಪುಣ್ಯವನ್ನು ಅದಕ್ಕಾಗಿ ಮೀಸಲಿಡಬೇಕು. ಬಹಳ ಹೆಣ್ಣು ಮಕ್ಕಳೇ ಹುಟ್ಟಿದ್ದಾರೆ, ಮದುವೆ ಮಾಡುವ ಜವಾಬ್ದಾರಿ ಅಂತ ಕೆಲವು ವಿವೇಕಿಗಳು, ಪಾಪ ಅವಿವೇಕಿಗಳು ಹೇಗೋ ಖರ್ಚು ಮಾಡ್ತಾರೆ, ಮುಂದೇನಾದರೂ ಆಗಲಿ, ನಾನಂತೂ ತಿಂದು ಸತ್ತು ಹೋಗ್ತೇನೆ ಅಂತಾನೆ. ಅವರು ಬೇಕಾದರೆ ಸಾಲ ಮಾಡಿ ಮದುವೆ ಆಗಲಿ ಅಂತ. ಆದರೆ ವಿವೇಕಿಯಾದವ ಅವರೆಲ್ಲರಿಗೆ ಮದುವೆ ಆಗಬೇಕು, ಚೆನ್ನಾಗಿ ವ್ಯವಸ್ಥೆ ಆಗಬೇಕು ಅಂತ ತಾನು ಗಳಿಸಿದ್ದರಲ್ಲಿ ಎಲ್ಲ ಕೂಡಿಟ್ಟು ಅವರಿಗೆ ಮದುವೆ ಮಾಡಿಕೊಟ್ಟು ಸುಖವಾಗಿ ಮನೆ ಸೇರೋ ಹಾಗೆ ಮಾಡ್ತಾನಲ್ಲ. ಹಾಗೆ ಜೀವನದಲ್ಲಿ ನಾವು ಗಳಿಸಿದ ಎಲ್ಲ ಪುಣ್ಯವನ್ನು ಕೂಡ ಕೂಡಿಟ್ಟು ಶೇಖರಣೆ ಮಾಡಿ ಬೇರೆ ಯಾವುದಕ್ಕೂ ವ್ಯರ್ಥವಾಗಿ ವ್ಯಯ ಮಾಡದೇ ಇದ್ದ ಹಾಗೆ ಮಿತವ್ಯಯ ಮಾಡಿ ಬದುಕಬೇಕು. ಹೊಟ್ಟೆ ಬಟ್ಟೆಗೆ ಅಷ್ಟು ಬೇಕೋ ಅಷ್ಟು ಬಿಟ್ಟರೆ ಇನ್ನುಳಿದ ಎಲ್ಲ ಪುಣ್ಯವನ್ನು ಶಾಸ್ತ್ರದಲ್ಲಿ ನಮಗೆ ಆಸಕ್ತಿ ಬರಲಿ ಅನ್ನುವುದಕ್ಕಾಗಿ ನಾವು ಮೀಸಲಿಡಬೇಕು. ಯಾದವಾರ್ಯರು ಪ್ರಾರ್ಥನೆ ಮಾಡುತ್ತಾರೆ, ಪ್ರೀತೋಸಿ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ ಕುರು ಮಾಂ ಮಧ್ವಶಾಸ್ತ್ರಸ್ಯ ಸದಾ ಆವೃತ್ತಿರತಂ ಹರೇ. ಎಂತಹ ಮಾತು ನೋಡಿ. 1, 2 ಯಾವುದೋ ಒಂದು ನಾನು ಕರ್ಮ ಮಾಡಿದ್ದೇನೆ, ಒಂದು ದಿವಸ ಪವಮಾನ ಹೋಮ ಮಾಡಿಸಿದ್ದೆ, ಯಾವುದೋ ಒಂದು ಯಜ್ಞ, ಯಾವುದೋ ಯಾಗ, ದಾನ, ಆ ಪುಣ್ಯದಿಂದ ನನಗೆ ಶಾಸ್ತ್ರಶ್ರವಣ ಮಾಡೋ ಭಾಗ್ಯ ಕೊಡು ಅಂತ ಕೌಂಟ್ ಮಾಡೋದಲ್ಲ. ಬೇರೆದಕ್ಕಾದರೆ ಕೌಂಟ್ ಮಾಡಿ. ಮದುವೆ ಆಗಬೇಕಾಗಿದೆ ಮಕ್ಕಳದು, ಒಂದು ಯಾವುದೋ ಪುಣ್ಯವನ್ನು ಅದಕ್ಕಾಗಿ ಕೊಟ್ಬಿಟ್ರಿ, ಹೋಗಲಿ. ಮಕ್ಕಳಾಗಬೇಕು, ಇನ್ನೊಂದು ಪುಣ್ಯ ಕೊಡ್ರಿ. ಶಾಸ್ತ್ರದಲ್ಲಿ ಆಸಕ್ತಿ ಬರಬೇಕು, ದೇವರಲ್ಲಿ ಭಕ್ತಿ ಬರಬೇಕು. ಇದು ಅನಂತ ಕಾಲದ ಸುಖವನ್ನು ನಮಗೆ ಕೊಡೋದು. ಯಾರು ಮಕ್ಕಳು, ಯಾರ ತಂದೆ, ಯಾರ ತಾಯಿ, ಎಷ್ಟು ದಿನದ ಸಂಬಂಧ, ಎಷ್ಟು ದಿವಸ ಸುಖವಾಗಿರೋದು. ಕೊನೆಗೊಂದು ದಿವಸ ನಾವ್ಯಾರೋ ಅವರ್ಯಾರೋ, ಯಾರಿಗೆ ಯಾರುಂಟು. ತಾತ್ಕಾಲಿಕವಾದ ಅಲ್ಪಕಾಲೀನವಾದಂತಹ ಸಂಸಾರದ ಸುಖಕ್ಕಾಗಿ ಅಷ್ಟೆಲ್ಲ ಪುಣ್ಯವನ್ನು ತೆತ್ತುವುದು ಸರಿಯಲ್ಲ. ಯಾವುದು ಸ್ಥಿರ ಅಂತಹ ಮೋಕ್ಷ, ಅದಕ್ಕೆ ಸಾಧನವಾದ ಶಾಸ್ತ್ರಗಳ ಜ್ಞಾನ, ಶಾಸ್ತ್ರಗಳಲ್ಲಿ ಆಸಕ್ತಿ, ಭಗವಂತನಲ್ಲಿ ಭಕ್ತಿ, ಅದನ್ನು ಬರುವುದಕ್ಕೆ ಎಲ್ಲ ಪುಣ್ಯವನ್ನು ನಾವು ಮೀಸಲಾಗಿಡಬೇಕು. ಪ್ರೀತೋಸಿ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ ಕುರು ಮಾಂ ಮಧ್ವಶಾಸ್ತ್ರಸ್ಯ ಸದಾ ಆವೃತ್ತಿರತಂ ಹರಿ. ಪುನಃ ಮಧ್ವಶಾಸ್ತ್ರಗಳನ್ನು ನಾವು ಆವೃತ್ತಿ ಮಾಡಬೇಕು. ಆ ವೃತ್ತಿ ಅದರೊಳಗೆ ನಾವಿರಬೇಕು. ಆ ಸಮಂತಾತ್ ಆ ಸಮ್ಯಕ್ ವೃತ್ತಿ ಅದರೊಳಗೆ ನಾವಿರಬೇಕು. ಇನ್ಯಾವುದರ ಅದರಿಂದ ಹೊರಗೆ ಅದ್ದೇ ಬರಬಾರದು. ನಾವು ಆ ರೀತಿಯಲ್ಲಿ ಅದರಲ್ಲಿ ಮುಳುಗಿ ಆನಂದವನ್ನು ಅನುಭವಿಸುವ ರೀತಿಯಲ್ಲಿ ನಮಗೆ ಮಾಡುವಂಥ ಯಾದವಾರ್ಯರು ಪ್ರಾರ್ಥನೆ ಮಾಡ್ತಾರೆ. ಆ ರೀತಿಯ ಆಸಕ್ತಿ ನಮಗೆ ಬರಬೇಕು ಅಂದರೆ ಪುಣ್ಯಗಳನ್ನೂ ನಾವು ಮೀಸಲಾಗಿಡಬೇಕು. ಆಸಕ್ತಿ ಬರೋ ಹಾಗೆ ಕೇಳಬೇಕು ಅನ್ನುವ ಮಾನಸಿಕ ಭೂಮಿಕೆಯಿಂದಲೂ ನಾವು ಶ್ರವಣವನ್ನು ಮಾಡಬೇಕು. ಕೇವಲ ಪುಣ್ಯ ಕೆಲಸಕ್ಕೆ ಬರೋದಿಲ್ಲ, ಪುಣ್ಯ ಹಾಗೂ ಪ್ರಯತ್ನ ಎರಡೂ ಇರಬೇಕು. ಆಗ ಅಂತಹ ಆಸಕ್ತಿ ನಮಗೆ ಬರ್ತದೆ. ಆಸಕ್ತಿ ಇದ್ದಾಗ ಅರ್ಥಕಾಮಗಳ ಬಗ್ಗಿರುವ ಆಸಕ್ತಿ ತಾನೇ ಕಡಿಮೆಯಾಗ್ತದೆ. ಅಂತೇಷು ರೇಮಿರೆ ಧೀರಾಹ ನತೆ ಮಧ್ಯೇಷು ರೇಮಿರೆ ಅಂತಃಪ್ರಾಪ್ತಿಂ ಸುಖಂ ಪ್ರಾಹು ದುಃಖಂ ಅಂತರಮಂತಯೋ. ಯಾದವಾರ್ಯರು ಅಂದರೆ ಯಾರು ಅಂತ ಮೊದಲು ಹೇಳ್ತೇನೆ. ಅನೇಕ ಜನರು ಹೆಸರು ಕೇಳದೇ ಇರಬಹುದು, ಕೇಳಿದವರು ಸಾಕಷ್ಟು ಜನ ಇದ್ದಾರೆ. ಶ್ರೀಮನ್ಯಾಯಸುಧಾ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಮಹಾನುಭಾವರು ಯಾದವಾರ್ಯರು ಅಂತ. ನಮ್ಮ ಪೀಠದ ಪರಂಪರೆಯಲ್ಲಿ ಬರುವ ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಅವರ ಶಿಷ್ಯರು ವೇದೇಶ ತೀರ್ಥರು, ಅವರೂ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದಂತಹ ಮಹಾನುಭಾವರು.
ಅವರ ಶಿಷ್ಯರು ಯಾದವಾರ್ಯರು ಅಂತ. ಮೂಲತಃ ಅವರು ಚಿನಿಮಾರರು. ಬೆಳ್ಳಿ, ಬಂಗಾರ, ಮುತ್ತು, ರತ್ನಗಳನ್ನು ಮಾರಿ ಜೀವನವನ್ನು ಮಾಡುವಂತಹ ಒಬ್ಬ ವ್ಯಕ್ತಿ ಚಿನಿಮಾರರು. ಆದರೆ ಒಂದು ದಿನ ಮನೆ ಬಿಟ್ಟು ಹೊರಗೆ ನಡೆದಿದ್ದಾರೆ. ಒಂದು ಅವರು ತಮ್ಮ ಹಿರಿಯರಿಂದ ಕಲ್ತಿದ್ರು. ಬೆಳ್ಳಿ ಬಂಗಾರ ಎಲ್ಲ ತೆಗೆದುಕೊಂಡು ಹೋಗುವಾಗ ಆಪತ್ತು ಏನಾದರೂ ಬಂದರೆ ದೇವರ ರಕ್ಷಣೆ ಮಾಡಲಿ ಅಂತ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮಲಕ್ಷ್ಮಣೌ. ಎದುರಿಗೆ ನರಸಿಂಹ, ಹಿಂದೆ ಕೃಷ್ಣ, ಎಡಬಲಗಳಲ್ಲಿ ರಾಮಲಕ್ಷ್ಮಣರು ನಿಂತು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಈ ಶ್ಲೋಕ ಹೇಳಬೇಕು, ವ್ಯಾಪಾರಕ್ಕೆ ಹೋಗಬೇಕು, ವ್ಯಾಪಾರ ಮಾಡಿಕೊಂಡು ಬರಬೇಕು, ಕೆಲಸ ಅವರು. ಒಂದು ದಿನ ಹೊರಟಿದ್ದಾರೆ. ಕಾಡು, ಕಳ್ಳರು ಮುತ್ತಿಗೆ ಹಾಕಿದ್ದಾರೆ. ಹತ್ತಿರ ಬಂದವರು ಹೆದರಿ ಓಡಿ ಹೋಗಿದ್ದಾರೆ. ಮತ್ತೆ ಕಳ್ಳರು ಮನೆಗೆ ಬಂದು ನಮಸ್ಕಾರ ಮಾಡಿದರು. ನಾವಿನ ಮೇಲೆ ಈ ಕಳ್ಳತನನೇ ಮಾಡಬಾರದು ಅಂತ ಮಾಡಿದ್ದೇವೆ. ಯಾಕೆ? ನೀವೆಂಥ ಮಹಾತ್ಮರು, ನಿಮ್ಮ ಹತ್ರ ಇರೋ ಹಣ ಕಿತ್ತುಕೊಂಡು ಹೋಗಬೇಕು ಅಂತ ನಾವು ಬಂದರೆ, ಹತ್ತಿರ ಬಂದರೆ ಎದುರಿಗಿಂದ ಒಂದು ಸಿಂಹ ಹೆದರಿಸ್ತದೆ, ಹಿಂದೆ ಬಂದರೆ ಕೃಷ್ಣ ಸುದರ್ಶನ ಚಕ್ರದಿಂದ ಹೆದರಿಸ್ತಾನೆ, ಎಡಬಲಗಳಲ್ಲಿ ಇಬ್ಬರು ಒಳ್ಳೆ ಕ್ಷತ್ರಿಯರು ರಾಮಲಕ್ಷ್ಮಣರು ಧನುರ್ಬಾಣಗಳನ್ನು ಹಿಡಿದುಕೊಂಡು ಅವರು ಹೆದರಿಸ್ತಾರೆ. ಈ ತರಹದ ಚಿನ್ನವಾರರನ್ನು ನಾವು ಎಲ್ಲಿಯೂ ನೋಡಿಲ್ಲ. ನೀವು ಮಹಾನುಭಾವರು, ನಿಮ್ಮನ್ನು ನೋಡಿದರೆ ನಮಗೇ ವೈರಾಗ್ಯ ಬಂದು ಹೋಗಿದೆ, ಇನ್ಮೇಲೆ ನಾವು ಈ ವೃತ್ತಿನೇ ಬಿಡಬೇಕು ಅಂತ ಮಾಡಿ. ಇವರಂದರು, ಹಾಗಾದರೆ ನನ್ನ ನೋಡಿ ಇವ್ರಿಗೆ ವೈರಾಗ್ಯ ಬಂದರೆ ನಾನು ಯಾಕೆ ಈ ವೃತ್ತಿಯಲ್ಲಿರಬೇಕು ಅಂದ್ರೆ ಅವರು ಆ ಕ್ಷಣ ನೋಡಿ, ದೊಡ್ಡವರ ಯೋಗ್ಯತೆ ಹೇಗಿರ್ತದೆ, ಜನ್ಮಾಂತರದ ಕರ್ಮ. ಆ ಕ್ಷಣದಲ್ಲಿ ವೈರಾಗ್ಯ ಬಂತವರು. ಭಗವಂತ ಇವರಿಗೆ ಕಂಡ, ನನಗೆ ಕಾಣಲಿಲ್ಲ. ನಾನು ಶ್ಲೋಕ ಹೇಳ್ತೇನೆ, ಆದರೆ ಅವರಿಗೆ ಕಂಡ. ಹಾಗಾದರೆ ನಾನು ಈ ವೃತ್ತಿಯನ್ನು ಬಿಡಬೇಕು ಅಂತ ಜ್ಞಾನದಲ್ಲಿ ಅವರಿಗೆ ರುಚಿ. ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದರೆ ದೇವರನ್ನು ನಾವು ಕಾಣಬಹುದು, ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎನ್ನುವ ವಿಶ್ವಾಸ ಅವರಿಗೆ ಬಂತು. ಎರಡನೇ ಕ್ಷಣಕ್ಕೆ ನತೇ ಮಧ್ಯೇಶು ರೇಮಿರೆ. ಚಿನಿಮಾರ ವೃತ್ತಿ, ಅರ್ಥ, ಹಣ ಗಳಿಸಿ ಯಥೇಷ್ಟವಾಗಿ ಭೋಗ ಎರಡೂ ಬಿಟ್ಟರು. ಅರ್ಥ ಕಾಮಗಳನ್ನು ಕಿತ್ತೆಸಿದರು. ಅಂತೇಶು ರೇಮಿರೆ. ಹಾಗಾದರೆ ನಾನು ಧರ್ಮವನ್ನು ವಿಶೇಷವಾಗಿ ಅನುಷ್ಠಾನ ಮಾಡಬೇಕು, ಮೋಕ್ಷ ಸಾಧನೆಯನ್ನು ಮಾಡಬೇಕು ಅಂತ ತಮ್ಮ ಅಣ್ಣಂದಿರು ವೇದೇಶ ತೀರ್ಥರು ಪೂರ್ವಾಶ್ರಮದಲ್ಲಿ ಅವರ ಹತ್ತಿರ ಬಂದು ಸಾಷ್ಟಾಂಗ ಎರಗಿ ಅಧ್ಯಯನವನ್ನು ಪ್ರಾರಂಭ ಮಾಡಿದರು. ರಾಮಶಬ್ದದಿಂದ ಅಧ್ಯಯನವನ್ನು ಪ್ರಾರಂಭ ಮಾಡಿದವರು ಆ ವಯಸ್ಸಿನಲ್ಲಿ ಶ್ರೀಮನ್ಯಾಯ ಸುಧಾದವರೆಗೆ ಎಲ್ಲ ಗ್ರಂಥಗಳ ಅಧ್ಯಯನ ಮಾಡೋದಲ್ಲ, ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ, ಶ್ರೀಮದ್ ಭಾಗವತಕ್ಕೆ ದಿವ್ಯವಾದ ವ್ಯಾಖ್ಯಾನವನ್ನು ರಚನೆ ಮಾಡಿ. ಅಂತೇಶು ರೇಮಿರೇ ಧೀರಾ. ಸ್ವರೂಪ ಯೋಗ್ಯತೆ, ಧೀರತೆ, ಜ್ಞಾನದಲ್ಲಿರುವ ಆಸಕ್ತಿ, ಜ್ಞಾನದಲ್ಲಿರುವಂತಹ ಅವರಿಗಿರುವ ಅಭಿರುಚಿ ಅದೇನು ಮಾಡಿಸ್ತು? ಅರ್ಥಕಾಮಗಳ ಬಗ್ಗಿರುವ ಆಸಕ್ತಿಯನ್ನು ಕಿತ್ತೆಸೆದು ಧರ್ಮಮೋಕ್ಷಗಳಲ್ಲಿರುವ ಆಸಕ್ತಿಯನ್ನು ನೀಡಿ ಅವರಿಂದ ದೊಡ್ಡ ಸಾಧನೆಯನ್ನು ಮಾಡಿಸಿ ಇಡೀ ಜಗತ್ತು ಇವತ್ತು ಜ್ಞಾನದ ಲಾಭವನ್ನು ಅವರಿಂದ ಪಡೆದುಕೊಳ್ಳುವಂತೆ. ಒಬ್ಬ ಸಾಮಾನ್ಯ ಗೃಹಸ್ಥ ಅವರು ಅರ್ಥ ಕಾಮಗಳ ಆಸಕ್ತಿಯನ್ನು ಪಡೆದುಕೊಂಡು ಇದ್ದರೆ ತನ್ನ ಹೆಂಡತಿ ಮಕ್ಕಳಿಗೆ ಮಾತ್ರ ಸೀಮಿತರಾದ ಒಬ್ಬ ಗೃಹಸ್ಥರಾಗ್ತಿದ್ದರು. ಅವರ ಹೆಸರು ಅವರು ಮೃತರಾದ ಮೇಲೆ ಮಗ ಮೊಮ್ಮಗನವರೆಗೆ ಬರ್ತಿತ್ತು ಪಿಂಡ ಪ್ರದಾನ ಮಾಡುವುದಕ್ಕೆ. ಮರಿಮಗನವರೆಗೆ ಮುಗಿದು ಹೋಯಿತು. ಆಮೇಲೆ ಅವರ ಹೆಸರೇ ಇಲ್ಲ. ಆದರೆ ಅರ್ಥಕಾಮಗಳಲ್ಲಿ ಆಸಕ್ತರಾಗದೆ ಧರ್ಮ ಮೋಕ್ಷಗಳಲ್ಲಿ ಆಸಕ್ತರಾಗಿದ್ದಕ್ಕೆ ಇವತ್ತು ಆಚಂದ್ರಾರ್ಕವಾಗಿ ಅವರ ಹೆಸರನ್ನು ಈ ಸುಧಾ ಓದುವವರೆಲ್ಲರೂ ನೆನೆಸುವಂತಾಗಿದೆ. ಹಿಂದೊಮ್ಮೆ ಉಡುಪಿ ಕ್ಷೇತ್ರಕ್ಕೆ ಅವರು ಬಂದಿದ್ದರಂತೆ ಯಾದವಾರ್ಯರು. ಯಾದವಾರ್ಯರ ವ್ಯಾಖ್ಯಾನ ಅಷ್ಟೊತ್ತಿಗೆ ಪ್ರಚಲಿತವಾಗಿತ್ತು. ಉಡುಪಿಯ ಅಷ್ಟಮಠಾಧೀಶರು ಯಾದವಾರ್ಯರ ವ್ಯಾಖ್ಯಾನವನ್ನು ನೋಡಿ ಬಹಳ ಸಂತೋಷಪಟ್ಟಿದ್ದರು. ಆದರೆ ಅವರು ಯಾರು ಅಂತ ಇವತ್ತಿನ ಕಾಲದ ಹಾಗೆ ಬಸ್ಸು ಕಾರು ಯಾವುದಿರಲಿಲ್ಲ. ನಡೀತಾ ಬರಬೇಕು. ಯಾವಾಗೋ ಒಮ್ಮೆ ಬಂದಿದ್ದರು ಯಾತ್ರೆಗೆ. ಯಾದವಾರ್ಯರು
ಶ್ರೀಮನ್ಯಾಯಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದವರು ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಯಿತು. ಹೇಗೋ ಗೊತ್ತಾಯಿತು. ಸಹಜವಾಗಿ ಮಧ್ವ ಸರೋವರದಲ್ಲಿ ಯಾರೋ ನೀವು ಯಾರು ಅಂತ ಕೇಳಿದಾಗ ಯಾದಪ್ಪ ಅಂತ ಹೇಳಿದರು. ನಾನು ಮಹಾಪಂಡಿತ, ಪಂಡಿತ ಪ್ರಕಾಂಡ, ಶಿರೋಮಣಿ ಯಾವ ಬಿರುದುಗಳನ್ನು ಹೇಳಿಲ್ಲ. ಅವರು ಯಾದಪ್ಪ ಅಂತ ಹೇಳಿಕೊಂಡ್ರು. ಸಹಜವಾಗಿ ಮಾತನಾಡ್ತಾ ಅವರ ಪರಿಚಯವಾದ ಮೇಲೆ ಸ್ವಾಮಿಗಳಿಗೆ ಹೋಗಿ ತಿಳಿಸಿದರೆ ಅಷ್ಟಮಠಾಧೀಶರು ಅತ್ಯಂತ ಪ್ರೀತಿಯಿಂದ ಅನುಗ್ರಹಪೂರ್ವಕವಾಗಿ ಅವರನ್ನು ಕರೆದು ಶ್ರೀಮನ್ಯಾಯಸುಧಾ ಗ್ರಂಥಕ್ಕೆ ನೀವು ಬರೆದ ವ್ಯಾಖ್ಯಾನ ಅತ್ಯಂತ ಉತ್ತಮವಾಗಿದೆ, ಬಹಳ ಶ್ರೇಷ್ಠವಾಗಿದೆ, ನಮಗೆ ಬಹಳ ಸಂತೋಷವಾಗಿದೆ ಅಂತ ಅನುಗ್ರಹಪೂರ್ವಕವಾಗಿ ಒಂದು ಉಡುಪಿಯ ಶ್ರೀಕೃಷ್ಣನ ಸಣ್ಣ ಪ್ರತಿಮೆಯನ್ನು, ಹಿತ್ತಾಳೆಯ ಪ್ರತಿಮೆಯನ್ನು ಯಾದವಾರ್ಯರಿಗೆ ಕೊಟ್ಟು, ನಮ್ಮ ಅನುಗ್ರಹದ ಸಂಕೇತ ಇದು, ಇದನ್ನು ಇಟ್ಟುಕೊಳ್ಳಿ, ನೀವು ಮಾಡಿದ ಶ್ರೀಮನ್ಯಾಯಸುಧಾ ಸೇವೆಗೆ ನೀವು ಧೀರರು, ನಿಮಗಿನ್ನೇನು ಹಣ ಕೊಟ್ಟರೆ ಸಂತೋಷ ಆಗುವುದಿಲ್ಲ, ಹಾಗಾದರೆ ನಿಮಗೇನು ಕೊಡಬೇಕು? ಅಂತೇಶು ರೇಮಿರೇ ಧೀರಾಹ, ನಿಮಗೆ ಧರ್ಮ ಬೇಕು, ಮೋಕ್ಷ ಬೇಕು. ಹಾಗಾದರೆ ಧರ್ಮ, ನಿಷ್ಕಾಮ ಧರ್ಮ, ವಿಷ್ಣು ಪೂಜೆ, ಆ ವಿಷ್ಣು ಪೂಜೆಯಿಂದ ಮೋಕ್ಷವನ್ನು ಪಡೆಯುವುದೇ ನಿಮಗೆ ಬೇಕಲ್ಲ, ಹಾಗಾದರೆ ಈ ಕೃಷ್ಣನ ಪ್ರತಿಮೆಯನ್ನು ಕೊಡ್ತೇವೆ, ತೆಗೆದುಕೊಳ್ಳಿ ಅಂತ ಕೊಟ್ಟಿದ್ದಾರೆ ಎನ್ನುವ ಇತಿಹಾಸ ಇದೆ. ಇವತ್ತಿಗೂ ನಮ್ಮ ಮಠದಲ್ಲಿಯೇ ಆ ಕೃಷ್ಣನ ಪ್ರತಿಮೆಯ ಪೂಜೆ ನಡೀತಾ ಇದೆ. ಅಂತೇಶು ರೇಮಿರೇ ಧೀರಾಹ ನತೆ ಮಧ್ಯೇಶು ರೇಮಿರೇ. ಯಾದವಾರ್ಯರ ಬಗ್ಗೆ ಸ್ಮರಣೆಯಾದದ್ದಕ್ಕೆ ಇನ್ನೊಂದು ಕಥೆಯನ್ನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಬಹಳ ಇದೆ, ಮತ್ತೆ ತಿಳಿಯೋಣ. ಹುಬ್ಬಳ್ಳಿಯ, ಬೆಳಗಾವಿಯ ಹತ್ತಿರ ಮುಗುಟಖಾನ ಹುಬ್ಬಳ್ಳಿ ಅಂತ, ಅಲ್ಲಿ ಬಂದಿದ್ದಾರೆ ಯಾದವಾರ್ಯರು. ಇಲ್ಲಿಯೇ ವಾಸ ಮಾಡಿ ಪಾಠ ಪ್ರವಚನ ಮಾಡಬೇಕು ಅಂತ. ಕಡು ದಾರಿದ್ರ್ಯ, 10 ಜನ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಗತಿ ಇಲ್ಲ, ಆ ಪರಿಸ್ಥಿತಿ. ಅಂತಹ ಪರಿಸ್ಥಿತಿಯಲ್ಲಿ ಆದರೆ ದೇವರು ಕೈ ಬಿಡುತ್ತಿರಲಿಲ್ಲ. ಯಾರೋ ಮಧ್ಯಾಹ್ನ ಬರಬೇಕು, ಏನೋ ಆಚಾರ್ಯ 4 ಜನರನ್ನು ಇಟ್ಕೊಂಡು ಪಾಠ ಹೇಳ್ತಾ ಇದ್ದಾರೆ ಅಂತ ಏನೋ ಒಂದಿಷ್ಟು ಅಕ್ಕಿ ಬೆಲ್ಲ ಏನು ಕೊಡ್ತಿದ್ರು, ಏನು ಬಂದಿತ್ತೋ ಅಷ್ಟರಲ್ಲೇ ಊಟ. ಇವತ್ತಿನ ಹಾಗೆ ಊಟ ಅಂದರೆ ಎಲ್ಲ ಇದ್ರೇ ಊಟ, ಇಲ್ಲದೇ ಇದ್ರೆ ಇಲ್ಲ ಅನ್ನೋ ಹಾಗಿಲ್ಲ. ಅಕ್ಕಿ ಇದ್ದರೆ ಅನ್ನ ತಿಂದು ಆ ನೀರು ಕುಡಿಯೋದು, ಬೆಲ್ಲ ಸಿಕ್ಕರೆ ಕಲಸ್ಕೊಂಡು ತಿಂದ, ಬರೇ ಮಜ್ಜಿಗೆ ಸಿಕ್ಕರೆ ಅಷ್ಟೇ ಸರಿ. ಯಾವತ್ತು ಏನೋ ಅದು. ಶಿಷ್ಯರು ಅಂಥವರಿದ್ದರು, ಧೀರಾಹ, ಅವರಿಗೆ ಜ್ಞಾನ ಬೇಕಾಗಿತ್ತು. ಹೀಗಾಗಿ ಅವರಿಗೆ ಇನ್ಯಾವುದರೊಳಗೆ ಆಸಕ್ತಿ ಇರಲಿಲ್ಲ. ಒಬ್ಬ ವ್ಯಾಕರಣ ವಿದ್ವಾಂಸ, ಅವನು ಓದಬೇಕು ಅಂತ ಹೋದನಂತೆ ಕಾಶಿಗೆ. ನಾವೇನು ಮನೆಯಲ್ಲಿ ಅಡುಗೆ ಮಾಡ್ತೀವಿ ಅದನ್ನು ಊಟ ಮಾಡ್ತಿದ್ರೆ ಇಲ್ಲಿರಬೇಕು ಪಾಠಕ್ಕೆ ಅಂತ ಹೇಳಿದ್ರಂತೆ. ಆಯಿತು, ವ್ಯಾಕರಣ ಓದಲಿಕ್ಕೆ ಹೋಗಿದ್ದ ಪಾಪ. ನಿತ್ಯವೂ ಕೂಡ ಅವನಿಗೆ ಬೇವಿನ ಎಲೆಗಳನ್ನು ಕುಟ್ಟಿ ಅದೇ ರಸವನ್ನು, ಬೇವಿನ ರಸ, ಮಾವಿನ ರಸ ಅಲ್ಲ, ಬೇವಿನ ರಸ, ಅದೇ ಸಾರು ಹಾಕಬೇಕು ದಿವಸ. ಅವನು ತಿಂತಿದ್ದ, ಅಭ್ಯಾಸ ಮಾಡ್ತಿದ್ದ. 1-2 ವರ್ಷ ಆದಮೇಲೆ ಯಾಕೋ ಸಾರು ಕಹಿ ಹತ್ತಾ ಇದೆ ಅಂದ. ಹಾಗಾದ್ರೆ ಮನೆಗೆ ಹೋಗು ಅಂದರು ಗುರುಗಳು. ಇಷ್ಟು ದಿವಸ ಅವನಿಗೆ ಕಹಿನೇ ಹತ್ತಲಿಲ್ಲ, ಯಾಕೆಂದರೆ ಧೀರಾಹ, ಜ್ಞಾನದ ಕಡೆಗೆ ಅವನಿಗೆ ಆಸಕ್ತಿ ಇತ್ತು. ವ್ಯಾಕರಣಶಾಸ್ತ್ರದ ಅಭ್ಯಾಸ ಮಾಡಬೇಕು, ಅದೇ ಗಮನ, ಆ ಹುಚ್ಚು. ಹೀಗಾಗಿ ಅವನಿಗೆ ಅನ್ನ ಸಾರು ಯಾವುದರ ಕಡೆಗೆ ಗಮನ ಇರಲಿಲ್ಲ. ಹೆಸರು ಕಾಳು ಇದ್ರೆ ಇತ್ತು, ಇಲ್ಲದೇ ಇದ್ರೆ ಇಲ್ಲ. ವ್ಯಾಕರಣ ಬರಬೇಕು. ವ್ಯಾಕರಣಶಾಸ್ತ್ರದಲ್ಲಿ ವಿಶೇಷವಾದ ಅಭಿರುಚಿ. ಬೇವಿನ ಸಾರು ಹಾಕಿದರೂ ಹಾಗೇ ತಿಂದು ಅಭ್ಯಾಸ ಮಾಡುತ್ತಿದ್ದ. ಕಹಿ ಹತ್ತು. ಹಾಗಾದರೆ ಗುರುಗಳಂದರು, ನಿನಗೆ ಅನ್ನರ ಧೀರ ಅಲ್ಲ, ಈಗ ನೀನು ಅನ್ನದಲ್ಲಿ ರತಿ ಬಂತು ನಿನಗೆ, ಮನೆಗೆ ಹೋಗುವಂತರಂತೆ ಅವನಿಗೆ. ಇದು ಆಗಿನ ಕಾಲ. ಇವತ್ತಿನ ಕಾಲದಲ್ಲಿ ಪಂಚಭಕ್ಷ ಹಾಕಿ ಓದಿದರೆ ಸಾಕಾಗಿದೆ. ಹೇಳೋ ತಾತ್ಪರ್ಯ, ಯಾದವಾರ್ಯರ ಶಿಷ್ಯರು ಅಂಥವರಿದ್ದರು. ಅವರಿಗೂ ಎಲ್ಲಿಯೂ ಆಸಕ್ತಿ ಇಲ್ಲ, ಏನು ಬರುತ್ತೋ ಅದರಲ್ಲಿ. ಅವತ್ತು ಯಾದವಾರ್ಯರಿಗೆ ಮಧ್ಯಾಹ್ನದ ಪೂಜೆಗೆ ಅಂತ ಶಿಷ್ಯ ಸೇವೆ ಮಾಡಲಿಕ್ಕೆ ಮಡಿ ಪಂಚೆ ಬಿಸಿಲಿಗೆ ಹಾಕಿ ಒಣಗಿಸ್ತಾ ಇದ್ದ. ಗಾಳಿಗೆ ಹಾರಿ ಹೋಗುತ್ತೆ. ಕಟ್ಟಡ ಏನಿರಲಿಲ್ಲ, ನದಿ ತೀರ ಹಾರಿ ಹೋಗ್ತದೆ. ಘಟಪ್ರಭಾ ನದಿ, ಘಟಪ್ರಭಾನೋ ಇದೆ. ಅಲ್ಲಿ ಉಸುಕುಗಳನ್ನು ಹೀಗೆ ತೆಗೆದು ಹಾಕ್ತಾ ಇದ್ದಾನೆ, ಪಂಚೆಯ ಮೇಲೆ ಹಾರಬಾರದು ಅಂತ. ಉಸುಕು ತೆಗೆಯುವಾಗ ಸ್ವಲ್ಪ ಜಾಸ್ತಿ ತೆಗೆದಿದ್ದಾನೆ, ಎಲ್ಲ ಬಟ್ಟೆಗಳ ಮೇಲೆ ಹಾಕಬೇಕು ಅಂತ. ಒಂದು ತಾಮ್ರದ
ದೊಡ್ಡ ಪಾತ್ರೆ ಕೈಗೆ ಸಿಕ್ಕಿದೆ. ಏನಿರಬಹುದು ಅಂತ ನೋಡಿದರೆ ಬಂಗಾರದ ನಾಣ್ಯಗಳಿಂದ ತುಂಬಿದ ದೊಡ್ಡ ಪಾತ್ರೆ ಸಿಕ್ತವನಿಗೆ. ಏನು ಖುಷಿ ಅವನಿಗೆ. ಜಿಗೀತಾ ಬಂದ ಗುರುಗಳ ಹತ್ರ, ಗುರುಗಳೇ, ಇನ್ನು ಬೇವಿನ ಸಾರಿನ ಸುದ್ದಿ ಇಲ್ಲ, ಉಪವಾಸದ ಪ್ರಸಕ್ತಿ ಇಲ್ಲ, ದಿವಸ ಭಿಕ್ಷೆಗಾಗಿ ನಾವು ಮನೆ ಮನೆಗಳಿಗೆ ಅಲೆದಾಡಬೇಕಾಗಿಲ್ಲ, ಕುಳಿತಲ್ಲಿಯೇ ನಿಮ್ಮ ವಂಶ ಪರಂಪರೆ ಇಡೀ ಸುಖವಾಗಿ ಪಾಠ ಪ್ರವಚನ ಮಾಡಿಕೊಂಡಿರ್ಬೋದು, ಅಷ್ಟು ಹಣ ಸಿಕ್ಕಿದೆ ಎಂದರು. ಯಾದವಾರ್ಯರು ಸ್ನಾನಕ್ಕೆ ಹೊರಟಿದ್ರು, ನದಿಗೆ ವಾಪಸ್ ಬಂದರು ಮೇಲೆ. ಸ್ನಾನ ಮಾಡಲೇ ಇಲ್ಲ, ಸ್ನಾನ ಬೇಡ, ಸಾಮಾನು ಪೆಟ್ಟಿಗೆ ಎಲ್ಲ ಕಟ್ಟಿ ಬೇರೆ ಊರಿಗೆ ಹೋಗೋಣ ಅಂದರು. ಯಾಕೆ? ಇಲ್ಲಿ ಸಂಪತ್ತು ಬಂದಿದೆ ಅಂದರೆ ಇದು ಕಲಿಪ್ರವೇಶ ಆದ ಹಾಗೆ. ಇನ್ನು ಮೇಲೆ ನಾವಿಲ್ಲಿದ್ದರೆ ಮೋಹ, ಮಮತೆಗಳು, ಅಭಿಮಾನ, ಭೋಗಾಸಕ್ತಿಗಳು ಬೆಳೆಯುವುದಕ್ಕೆ ಅವಕಾಶ ಇದೆ. ಹಣ ಇದ್ದಲ್ಲಿ ನಾವಿರೋದು ಬೇಡ. ಅದರ ಹತ್ತಿರ ಇದ್ದರೆ, ಇವತ್ತು ನಾನು ಬೇಡ ಅಂತೇನೆ, ನಾನು ಮಲಗಿದಾಗ ನೀವು ಅದನ್ನು ತಗೋಬೇಕು ಅಂತ ಆಸೆ ಪಡ್ತೀರಿ, ಬೇಡವೇ ಬೇಡ, ಈ ಊರೇ ಬೇಡ ಅಂತ ಆ ಕ್ಷಣಕ್ಕೆ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಮಧ್ಯಾಹ್ನದ ಮೇಲೆ ಸ್ನಾನ ಮಾಡಿ ಸಾಯಂಕಾಲ ರಾತ್ರಿ ಏನು ಸಿಕ್ತೋ ಅದನ್ನು ಊಟ ಮಾಡಿದ್ದಾರೆ ಯಾದವಾರ್ಯ. ಅಂತೇಶು ರೇಮಿರೆ ಧೀರಾಹ ನತೆ ಮಧ್ಯೇಶು ರೇಮಿರೆ. ಅರ್ಥ ಇದೆ, ತೆಗೆದುಕೊಂಡ್ರೆ ಮನಸ್ಸಿಗೆ ಬಂದಷ್ಟು ಕಾಮೋಪಭೋಗ ಇದೆ, ನಿತ್ಯವೂ ಪಂಚಭಕ್ಷ್ಯ ತಿನ್ನಬಹುದಾಗಿತ್ತು, ಬೇಡ ಅಂದರು. ಧರ್ಮ ಬೇಕು, ಮೋಕ್ಷ ಬೇಕು, ಅರ್ಥಕಾಮಗಳು ಬೇಡ ಅಂತ ತೊರೆದು ನಿಂತವರು ಜ್ಞಾನಿಗಳು. ಕಥೆ ಹೇಳಿದ್ದು ಹಿಂದೆ ಹೀಗಿದ್ದರೂ ಅಂತ ಕೇಳುವುದಕ್ಕೆ ಮಾತ್ರ ಅಲ್ಲ, ಹಾಗೆ ನಮಗಿರುವುದಕ್ಕಾಗೋದಿಲ್ಲ ಅಂತ ಸಿದ್ಧವಿದ್ದರೂ ಕೂಡ ಸ್ವಲ್ಪ ಆದರೂ ಆ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡಬೇಕು. ಅರ್ಥಕಾಮಗಳನ್ನೇ ಗುರಿಯಾಗಿಟ್ಟುಕೊಂಡು ಜೀವನವನ್ನು ನಡೆಸುವ ಇವತ್ತಿನ ನಮ್ಮ ರೀತಿಗೆ ಸ್ವಲ್ಪ ಆಚೆಗೆ ಬಂದು ಧರ್ಮ ಮೋಕ್ಷಗಳ ಕಡೆಗೆ ನಾವು ಆಸಕ್ತಿಯನ್ನು ವಹಿಸಬೇಕು. ಮಹಾಭಾರತ ನಮಗೆ ಸಂದೇಶವನ್ನು ನೀಡುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ನಿತ್ಯದಲ್ಲಿ ಮಾಡ್ತಾ ಕೃಷ್ಣ ಮಂತ್ರದ ಜಪ ಮಾಡಿ, ಗಾಯತ್ರಿಯ ಜಪ ಮಾಡಿ ಅಂತ ನಿನ್ನೆ ದಿವಸ ತಿಳಿಸಿದ್ದೇವೆ. ಕೃಷ್ಣ ಮಂತ್ರದ ಜಪ ಮಾಡುವಾಗ ಶ್ರೀಕೃಷ್ಣ ಪರಮಾತ್ಮನ ಅನುಸಂಧಾನವನ್ನು ಮಾಡುತ್ತಾ, ಕೃಷ್ಣ ಶಬ್ದದ ಅರ್ಥವನ್ನು ಅನುಸಂಧಾನ ಮಾಡುತ್ತಾ ಕೃಷ್ಣನ ಸ್ಮರಣೆ ಮಾಡಿ, ಉಪದೇಶವಾಗಿ ಶುದ್ಧವಾದ ರೀತಿಯಲ್ಲಿ ಜಪ ಮಾಡುವ ಸಾಧ್ಯತೆ ಇದ್ದವರು ಮಾಡಿ, ಇಲ್ಲ ಎಲ್ಲ ಹೊತ್ತಿಗೂ ಮನಸ್ಸಿನಲ್ಲಿ ಕೃಷ್ಣ ಕೃಷ್ಣ ಅಂತ ಸ್ಮರಣೆ ಮಾಡುವುದಕ್ಕಂತೂ ತಪ್ಪಿಲ್ಲ. ಧ್ಯಾನರೂಪವಾದಂತಹ ಉಪಾಸನೆಗೆ ಆಸನಾದಿಗಳ ನಿಯಮ ಉಂಟು. ಭಗವಂತನ ಸ್ಮರಣೆ ಮಾಡುವುದಕ್ಕೆ ಯಾವ ನಿಯಮವೂ ಇಲ್ಲ, ಸರ್ವದಾ ಮಾಡಲೇಬೇಕು. ಸ್ಮರ್ತವ್ಯ ಸತತಂ ವಿಷ್ಣು. ಕೃಷ್ಣನ ಸ್ಮರಣೆಯನ್ನು ಮಾಡಿ, ನಾಮಾಯತ್ತ ಸಮತೃಪ್ಯನ್ ಶ್ರುತೇಧಿ ಅಂತ ವೇದಮಂತ್ರ ತಿಳಿಸುವಂತೆ ಆ ನಾಮ ಪ್ರತಿಪಾದ್ಯವಾದ ಶಬ್ದಗಳಿಂದ ತಿಳಿಯುವ ಗುಣಗಳನ್ನು ಚಿಂತನ ಮಾಡಿ ಭಗವಂತನನ್ನು ಸ್ಮರಿಸಿದರೆ ನಿಧಾನವಾಗಿ ನಮಗೆ ಭಗವಂತನ ಜ್ಞಾನವಾಗಿ ಮೋಕ್ಷವಾಗ್ತದೆ ಅಂತ ಉಪನಿಷತ್ತು ವೇದಗಳು ಹೇಳುತ್ತವೆ. ಪರಮಾತ್ಮನನ್ನು ಕೃಷ್ಣ ಅಂತ ಯಾಕೆ ಕರೀತಾರೆ? ಯತಃ ಕರಶಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅತೋ ವದಂತಿ ಮುನಯಃ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ. ಯತಃ ಕರಶಸಿ ದೇವೇಶ ನಿಯಮ್ಯ ಸಕಲಂ ಜಗತ್. ಇಡೀ ಜಗತ್ತನ್ನು ಭಗವಂತ ಕರ್ಷಣೆ ಮಾಡ್ತಾನೆ, ತನ್ನ ನಿಯಮನದಲ್ಲಿಟ್ಟುಕೊಂಡಿದ್ದಾನೆ. ಎಂಥವರೇ ಆಗಿರಬಹುದು, ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ತೃಣಜೀವದವರೆಗೆ. ಬ್ರಹ್ಮದೇವರು ಅಂದರೆ ಏನು? ಏನೋ 4 ಮುಖದ ಒಂದು ಫೋಟೋ ನೋಡಿರ್ತೀರ, ಅವರೇ ಒಬ್ಬರು ಬ್ರಹ್ಮದೇವರು ಅಂತ ಒಬ್ಬ ವ್ಯಕ್ತಿ, ಅಷ್ಟೇನಾ? ಜೀವೋತ್ತಮರು, ಇಡೀ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡುವಂತಹ ಮಹಾಸಾಮರ್ಥ್ಯ ಇದ್ದವರು, ಅಂತಹ ಸೃಷ್ಟಿಕರ್ತೃಗಳು ಅಂತ ಪ್ರಸಿದ್ಧರಾಗಿ, ಸರ್ವಜ್ಞರಾಗಿ, ಸರ್ವಜೀವರಿಗೂ ಉತ್ತಮರಾಗಿ, ಮಹಾನುಭಾವರಾದಂತಹ ಅನಾದಿ ಕಾಲದಿಂದ ಪರಿಪೂರ್ಣವಾದ ಪರೋಕ್ಷ ಜ್ಞಾನವನ್ನು ಪಡೆದ ದೊಡ್ಡ ಸ್ಥಾನ ಬ್ರಹ್ಮದೇವರು. ವಾಯುದೇವರು ಸರ್ವಜೀವ ನಿಯಾಮಕರು, ಸರ್ವಕರ್ಮ ಪ್ರೇರಕರು. ಇಡೀ ಜಗತ್ತಿನ ಸಂಹಾರ ಮಾಡುವ ರುದ್ರ, ತಲೆಯ ಮೇಲೆ ಸಾಸಿವೆ ಕಾಳಿನಂತೆ ಬ್ರಹ್ಮಾಂಡವನ್ನು ಹೊತ್ತ ಶೇಷ, ಯಾರೇ ಇರಬಹುದು. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್. ಮೂಗುದಾಣ ಹಾಕಿ 4 ಕಾಲಿನ ಪ್ರಾಣಿಗಳನ್ನು 2 ಕಾಲಿನ ಮಾನವ ತನ್ನ ವಶದಲ್ಲಿ ಇಟ್ಟುಕೊಳ್ಳುವಂತೆ ಇಡೀ ಜಗತ್ತನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಭಗವಂತ. ಇಲ್ಲಿ ವಿಚಿತ್ರ, 2 ಕಾಲಿನ ನಾವು 4 ಕಾಲಿನ ಪ್ರಾಣಿಗಳನ್ನು, ನಮಗಿಂತ ಜಾಸ್ತಿ ಕಾಲಿನ ಪಶುಗಳನ್ನು
ಪ್ರಾಣಿಗಳನ್ನು ವಶದಲ್ಲಿ ಇಟ್ಕೊಳ್ತೇವೆ. ಅಲ್ಲಿ ಅನಂತ ಕಾಲಿನ ಭಗವಂತ ಸಹಸ್ರಪಾತ್, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಅನಂತ ಕಾಲಿನ ಭಗವಂತ ಎರಡು ಕಾಲಿನ ಈ ಎಲ್ಲ ಮಾನವರನ್ನು, ದೇವತೆಗಳನ್ನು, ಎಲ್ಲ ಜೀವರಾಶಿಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಆ ಭಗವಂತನ ಆಜ್ಞೆಯಂತೆ ಬ್ರಹ್ಮದೇವರೂ ನಡೆಯಬೇಕು. ಇಲ್ಲದಿದ್ದರೆ ಅವರಿಗೂ ಭಯ ಇದೆ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ. ಎಲ್ಲ ದೇವತೆಗಳು ತಮ್ಮ ತಮ್ಮ ಕಾರ್ಯವನ್ನು ಮಾಡದಿದ್ದರೆ, ಮಾಡಿಯೇ ಮಾಡ್ತಾರೆ. ದೇವರ ಮೇಲೆ ಅವರಿಗೆ ಪ್ರೀತಿ ಇದೆ, ಅಷ್ಟು ಭಕ್ತಿ ಇದೆ, ತಪ್ಪೋದಿಲ್ಲ. ಆದರೆ ಒಂದು ವೇಳೆ ಅವರು ಮಾಡಲಿಲ್ಲ ಅಂದರೆ ದೇವರೇನು ಮಾಡಲಿಕ್ಕಾಗೋದಿಲ್ಲ, ಹೆಲ್ಪ್ಲೆಸ್ ಅಂತ ಕೈಚಲ್ಲಿ ಕೂಡುವ ಪ್ರಸಂಗ ಇಲ್ಲ. ಪರಮಾತ್ಮನ ಭಯ ಅವರಿಗಿದೆ. ಶ್ವಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯಸ್ಸುರಃ ತದೈವಾಚ್ಯುತಯಂತೇವ ಯದೈವತ್ವಂ ಪರಾಂಗುಖ. ದೇವರೇನಾದರೂ ತನ್ನ ಕೃಪಾದೃಷ್ಟಿಯನ್ನು ಬ್ರಹ್ಮಾದಿಗಳ ಮೇಲೆ ಇಡದೇ ಇದ್ದರೆ ಒಬ್ಬ ಚಂಡಾಲನಿಗಿಂತಲೂ ನೀಚವಾದ ಸ್ಥಿತಿ ಬ್ರಹ್ಮಾದಿ ದೇವತೆಗಳಿಗೆ ಬಂದು ಹೋಗುತ್ತೆ. ಅಷ್ಟು ಬ್ರಹ್ಮಾದಿ ದೇವತೆಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು ಕರ್ಷಣ ಮಾಡಿ ಇಟ್ಟುಕೊಂಡಿದ್ದಾನೆ ಅನ್ನುವುದಕ್ಕೆ ಅವನಿಗೆ ಕೃಷ್ಣ ಎಂಬುದಾಗಿ ಕರೀತಾರೆ. ಅಂತಹ ಭಗವಂತ ನಮ್ಮನ್ನು, ನಿಮ್ಮನ್ನು, ಎಲ್ಲರನ್ನೂ ನಿಯಮನ ಮಾಡ್ತಾನೆ. ಮಮ ಸ್ವಾಮಿ ಸರ್ವಸ್ಯ ಪತಿ, ನನಗೂ ನಿಯಾಮಕ, ಎಲ್ಲರಿಗೂ ನಿಯಾಮಕ, ಬ್ರಹ್ಮಾದಿಗಳಿಗೂ ನಿಯಾಮಕನಾಗಿದ್ದಾನೆ. ಕರ್ಷಣೆ ಮಾಡ್ತಾನೆ, ಎಳೆದು ತನ್ನ ವಶದಲ್ಲಿಟ್ಟುಕೊಳ್ತಾನೆ. ಅದಕ್ಕಾಗಿ ಆ ಭಗವಂತ ಕೃಷ್ಣ ಅವನು ಹೇಳಿದಂತೆ ಕೇಳದಿದ್ದರೆ ನಮ್ಮ ಸ್ಥಿತಿ ಚೆನ್ನಾಗಿರೋದಿಲ್ಲ. ಅವನ ಸ್ಮರಣೆಯನ್ನು ಮಾಡಿ ಭಕ್ತಿಯಿಂದ ಅವನು ಹೇಳಿದಂತೆ ಕೇಳಿದರೆ ನಮ್ಮ ಜೀವನ ಬಂಗಾರವಾಗ್ತದೆ, ಸುಖಮಯವಾಗ್ತದೆ ಎಂಬ ಅನುಸಂಧಾನದಿಂದ ಕೃಷ್ಣನ ಸ್ಮರಣೆಯನ್ನು ಮಾಡಿ ಶ್ರೀಕೃಷ್ಣಾರ್ಪಣಮಸ್ತು.